ಕೇಳಿಸ್ತಾ ಇದೆಯಾ? ಹಲೋ, ನೋಡಿ ಈಗ. ಓಕೆ, ಕೇಳಿಸ್ತಾ ಇದೆಯಾ? Yes, sir. ನೋಡಿ ಈಗ ಪೆನ್ ಮತ್ತೆ ಬುಕ್ ರೆಡಿ ಇಟ್ಕೊಡ್ರಿ. ಸೊ ನಾನು ಸೀದಾ ಸೊ ಐ ವಿಲ್ ಶೇರ್ ದ ವೈಟ್ ಬೋರ್ಡ್. ಸೊ ಕೆಲವು ಕ್ವಶನ್ಸ್ಗಳನ್ನ ನಾನು ಹೇಳ್ತೀನಿ. ನೋಡಿ, ನಾವು ಮಾರ್ಚ್ 2009 ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ, ಹೌದಾ? ಕೆಲವು ಮಾಡಿದ್ವಾ? ಸೊ ರಿಲೇಷನ್ ಫಂಕ್ಷನ್ಸ್ ಮತ್ತು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಮಾರ್ಚ್ 2019 ಆನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ ಅಲ್ಲಿ ತಗೊಂಡು ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ನೋಡಿ, ಈ ಒಂದು ಸೆಷನ್ ಅಲ್ಲಿ ಸೊ ನಾನು ಕೆಲವು ಪ್ರಶ್ನೆಗಳನ್ನ ಹೇಳ್ತೀನಿ. ಸೊ ನೀವು ಕ್ವಿಕ್ ಆಗಿ ಬರ್ಕೋಬೇಕು. ನೋಡಿ, ಈಗ ನಾವು ಡಿಫರೆನ್ಸಿಬಿಲಿಟಿ, ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ ವರೆಗೆ ಬಂದಿದ್ದೀವಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಹಿಡಿದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ ವರೆಗೂ ನಮಗೆ ಪಾಠ ಆಗಿದೆ. ಸೊ ಈಗ ನಾನು ಕ್ವಶನ್ಸ್ ಅನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಕಂಟಿನ್ಯೂ. ಸೊ ನಾವು ಡಿಟರ್ಮಿನೆಂಟ್ಸ್ ಮತ್ತು ಮ್ಯಾಟ್ರಿಸಸ್ ವರೆಗೆ ಮಾಡಿದೀವಿ. ಈಗ ನಮ್ಮ ಕಂಟಿನ್ಯೂಟಿ ಡಿಫರೆನ್ಸಿಬಿಲಿಟಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಸೊ ನೀವು ಕ್ವಿಕ್ ಆಗಿ ಅದನ್ನ ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಪಾರ್ಟ್ ಏನಲ್ಲಿ ನಾವು ಈ ಒಂದು ಚಾಪ್ಟರ್ ಇಂದ ಸೊ ನಾವು ಕೆಲವು ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ 1 ಮಾರ್ಕಿಗೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಮಾರ್ಚ್ 2019 ಅಲ್ಲಿ ಒಂದು ಕ್ವಶನ್ ಇದೆ. ಇಫ್ y ಈಕ್ವಲ್ಸ್ sin ಆಫ್ x² + 5 then find dy by dx. ಬರ್ಕೊಂಡ್ರಾ? ನೋಡಿ, ಇದು 1 ಮಾರ್ಕ್ ಕ್ವಶನ್. ಸೊ ನಾವು ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಸಾಲ್ವ್ ಮಾಡಿದ್ವಿ ನೋಡ್ರಿ, ಮಾರ್ಚ್ 2019 ಕ್ವಶನ್ ಪೇಪರ್. ಸೊ ಇದಕ್ಕೆ ಅದೇ ಕ್ವಶನ್ಸ್ ನೀವು ಕಂಟಿನ್ಯೂ ಮಾಡ್ರಿ, ಉಳಿದಂತ ಪ್ರಶ್ನೆಗಳು. ಆಯ್ತಾ? Yes, sir. Yes, sir. ಸೊ 1 ಮಾರ್ಕ್ ಕ್ವಶನ್. ಸೊ ಒಂದು ಕ್ವಶನ್ ಇದೆ ಈಗ ಇಲ್ಲಿ ಪಾರ್ಟ್ ಏನಲ್ಲಿ. ಸೊ ನಾವು ಇದನ್ನ ಡಿವೈಡ್ ಕಂಡುಹಿಡಿಬೇಕು. ಸೊ ನಮಗೆ ಏನ್ ಕೊಟ್ಟಿದ್ದಾರೆ, ಇದು ನಮಗೆ ನೋಡಿ ಚೈನ್ ರೂಲ್ ಎಲ್ಲ ಗೊತ್ತು ನಮಗೆ ಇವಾಗ. ಸೊ ಸೈನ್ ಆಫ್ x² + 5 ಕೊಟ್ಟಿದ್ದಾರೆ. ಸೊ 1 ಮಾರ್ಕ್ ಕ್ವಶನ್ ಇದು. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ x ಮಾಡೋಣ. ನೀವು y1 ಅಂತನಾರು ಬರೀರಿ, ಇಲ್ಲ dy by dx ಅಂತನಾರು ಬರೀರಿ. ಸೊ dy by dx ಆಯ್ತು. ಸೊ ಸೈನ್ ಡೆರಿವೇಟಿವ್ ಬರೀತೀರಿ, ಕರೆಕ್ಟಾ? ಕಾಸ್ ಆಫ್ x² + 5. ಸೊ ಪಕ್ಕದಲ್ಲಿ ಏನ್ ಬರೀಬೇಕು? Into 2x, sir. d by dx of x². ಓಕೆ, ಸೊ ಇಷ್ಟು ನಾವು ಬರೆದ್ರೆ ಸೊ ವಿಲ್ ಗೆಟ್ 1 ಮಾರ್ಕ್. ಸೊ ಇದು ನೋಡಿ ಚೈನ್ ರೂಲಿಗೆ ಸಂಬಂಧಪಟ್ಟಂತ ಒಂದು ಸಿಂಪಲ್ ಕ್ವಶನ್ 1 ಮಾರ್ಕಿಗೆ. ಇಟ್ ಕಮ್ಸ್ ಅಂಡರ್ ಪಾರ್ಟ್ ಎ. ಸೊ ಇದು ಪಾರ್ಟ್ ಎಗೆ ಸಂಬಂಧಪಟ್ಟದ್ದು ನಾನು ಹೇಳಿದ್ದೀಗ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಇದು ಕ್ವಶನ್ ನೋಡ್ಬಿಡೋಣ ಈಗ ಅಂತಿದೆ. ಫೈಂಡ್ dy by dx if y equals log x whole to the power cos x. ನೋಡಿ, ಇದು 2 ಮಾರ್ಕ್ ಕ್ವಶನ್, ಇದು ಅಂಡರ್ ಪಾರ್ಟ್ ಬಿ. ಆಯ್ತಾ? Yes, sir. ಫೈಂಡ್ dy by dx if y equals log x whole to the power of cos x. ನೋಡಿ, ಇದು ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಅಂತ ನಾವು ಹೇಳಿದ್ವಿ, ಟೆಕ್ನಿಕ್ ಆಫ್ ಡಿಫರೆನ್ಸಿಯೇಷನ್. ಎರಡು ಕಡೆ ಲಾಗ್ ತಗೊಂಡು ಡಿಫರೆನ್ಶಿಯೇಟ್ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಒಂದು. ಸೊ ನಾವು ಇದು ಬರ್ಕೊಳ್ಳೋಣ. ಇದನ್ನ ಏನ್ ಕೊಟ್ಟಿದ್ದಾರೆ, y = log x whole to the power cos x ಅಂತ ಇದೆ. ನೋಡಿ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಸೊ ನೋಡಿ, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಎರಡು ಕಡೆ ಲಾಗ್ ತಗೊಳ್ಳಿ. ಸೊ ಲಾಗ್ y = ಓಕೆ, ರೈಟ್ ಹ್ಯಾಂಡ್ ಸೈಡ್ ನಾನು ಲಾಗ್ ತಗೊಂಡಿದ್ದೀನಿ. ಲಾಗ್ x whole to the power of cos x ಆಯ್ತು. ಸೊ ಲಾಗ್ y = ನೋಡಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮಗೆ ಗೊತ್ತಿರ್ಬೇಕು. ಈಗ ಆ ಲಾಗ್ ಪ್ರಾಪರ್ಟಿ ನಾವು ಅಪ್ಲೈ ಮಾಡ್ತೀವಿ. ಅದಾವಾಗ ಏನಾಗುತ್ತೆ, cos x ಇಂಟು, ಕರೆಕ್ಟಾ, ಲಾಗ್ ಆಫ್ ಲಾಗ್ x ಆಯ್ತು. Yes, sir. cos x ಇಂಟು ಲಾಗ್ ಆಫ್ ಲಾಗ್ x. ಸೊ ಈಗ ನೀವು ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಡಿಫ್ರೆನ್ಶಿಯೇಟ್ ಮಾಡಿ. ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x.
ಸೊ ಯಾವ್ದೊಂದು ಡಿಫ್ರೆನ್ಸ್ ಮಾಡ್ಬೇಕು ನೋಡಿ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಲಾಗ್ ವೈ ಇದೆ. ಸೊ ಡೆರಿವೇಟಿವ್ ಆಫ್ 1 ಲಾಗ್ ವೈ by y. ದಟ್ ಇಸ್ 1. ಹಾ 1 by ಓಕೆ, y ಅದಾಯ್ತು. into dy by dx. ಹಾ ಅದಾಯ್ತು. ನೋಡಿ ರೈಟ್ ಹ್ಯಾಂಡ್ ಸೈಡ್ ಈಗ ಇಲ್ಲಿ ಇದನ್ನ ಮಾಡೋಣ. ಸೊ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿ ಕಾಸ್ ಎಕ್ಸ್ Into 1 by log x. ನೋಡಿ ಲಾಗ್ ಎಕ್ಸ್ ಅಂತಿದೆ. ಸೊ 1 ಬೈ ಲಾಗ್ ಎಕ್ಸ್ ಇಂಟು Into ನೋಡಿ 1 by x. ಒಳಗಡೆ ಲಾಗ್ ಎಕ್ಸ್ ಇದೆ. ಹಾ ಲಾಗ್ ಎಕ್ಸ್ ಡೆರಿವೇಟಿವ್ ಮತ್ತೆ 1 ಬೈ ಎಕ್ಸ್ ಬರಬೇಕು. ಓಕೆನಾ? ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಸೆಕೆಂಡ್ ಫಂಕ್ಷನ್ ಆಯ್ತು. ಆಮೇಲೆ ಪ್ಲಸ್ ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ ಲಾಗ್ ಎಕ್ಸ್, ಹೌದಾ? Yes sir. ಇನ್ನೇ Into minus ಮೈನಸ್ sign. ಆಗ್ಬೇಕು ನೋಡಿ. ಹಾ ಓಕೆ, ಅದನ್ನ ನಾನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಬಿಡ್ತೀನಿ. ಇಲ್ಲಿ ಮೈನಸ್ ನೋಡಿ, ಇಲ್ಲಿ ಮೈನಸ್ ಯಾಕೆ ಬರ್ದೆ ಅಂದ್ರೆ ಲಾಗ್ ಆಫ್ ಲಾಗ್ ಎಕ್ಸ್ ಇಂಟು ಸೊ ಕಾಸ್ ಎಕ್ಸ್ ಏನಾಗಬೇಕು, ಅದು ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಆ ಮೈನಸ್ ಮಲ್ಟಿಪ್ಲೈ ಆಗಿ ಇಲ್ಲಿ ಮೈನಸ್ ಆಯ್ತು. ಸರಿನಾ? Yes sir. ಸೊ ಅದು ನೆಕ್ಸ್ಟ್ ಸ್ಟೆಪ್ ನೋಡ್ರಿ. ಇಲ್ಲಿ ಪ್ರಾಪರ್ ಫಾರ್ಮ್ ಬರೀರಿ. ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಅಂತ ಬರೀಬೋದಾ ಡಿನಾಮಿನೇಟರ್? ಅದೇ ಸೇಮ್, ಏನು ಚೇಂಜ್ ಮಾಡ್ಬಿಟ್ರೆ ಮೈನಸ್ ಲಾಗ್ ಆಫ್ ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್. ಕರೆಕ್ಟಾ? Yes sir. ಓಕೆ, ನಾನು ಇಲ್ಲೇ ಅದನ್ನ ಡಿ ವೈ ಬೈ ಡಿ ಎಕ್ಸ್ ಅಲ್ಲ ಬೇಕಾಗಿರೋದು ನಮಗೆ. 1 by y ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸರಿ ಆಯ್ತು ನೋಡಿ ಈಗ ಆನ್ಸರ್, ಹೌದಾ? Yes sir. ವೈ ಇಂಟು ನೋಡ್ರಿ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಮೈನಸ್, Log of x. ಸರಿ ಇದೆಯಾ? ಮೈನಸ್ ಲಾಗ್ Yes ಆಫ್ sir. ಲಾಗ್ ಎಕ್ಸ್ ಇಂಟು ಸೈನ್. ಸೊ ಇದು ನಾವು ಜಸ್ಟ್ ಈಗ ಮಾಡಿದ್ವಲ್ಲ, ನೀವು ನೋಡಿ 2 ಮಾರ್ಕ್ಸ್ ಕ್ವಶನ್ ಇದು. ಸೊ ನಾವು ಈ ತರದ ಒಂದು ಕ್ವಶನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅರ್ಥ ಆಯ್ತಾ? Yes sir. ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಇದೇ ಕ್ವಶನ್ ಪೇಪರ್ ಅಲ್ಲಿ ಇದೆ. ಇನ್ನೊಂದು ಕ್ವಶನ್ ಹೇಳ್ತೀನಿ. ಸೊ ಈಗ ನೋಡಿ, ಇದೆಲ್ಲದೂ ಕೂಡ ನೀವು ಆ ಕ್ವಶನ್ಸ್ ಕಂಟಿನ್ಯೂ ಮಾಡ್ರಿ. ಓಕೆ, ಇಫ್ ax plus by square is equal to cos y, then find dy by dx. ಇದು ಕೂಡ ನೋಡಿ 2 ಮಾರ್ಕ್ಸ್ ಕ್ವಶನ್. ಇಫ್ ax plus by square is equal to cos y, then find dy by dx. ನೋಡಿ, ಇದು ಇಂಪ್ಲಿಸಿಟ್ ಮತ್ತೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ನಾವು ಹೇಳಿದ್ವಲ್ಲ. ಇಂಪ್ಲಿಸಿಟ್ ಅಂಡ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳಿದ್ವಿ ನೋಡ್ರಿ, ಹೌದಾ? Yes sir. ಇಂಪ್ಲಿಸಿಟ್ ಅಂಡ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ನೀವು ಡಿ ವೈ ಬೈ ಡಿ ಎಕ್ಸ್ ಕಂಡಿಡ್ಬೇಕು. ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ನೋಡಿ ಈಗ ಏನ್ ಕೊಟ್ಟಿದ್ದಾರೆ ಕನ್ಸಿಡರ್ ಮಾಡಿ. ax plus by ಸ್ಕ್ವಯರ್ ಇಸ್ ಈಕ್ವಲ್ ಟು ಬಲಗಡೆ ಕಾಸ್ ವೈ ಇದೆ. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಎರಡು ಕಡೆ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಎ ಹಾಗೆ ಬರೆಯೋಣ, ಎ. ಸೊ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಏನು 1 ಆಯ್ತಾ, ಪ್ಲಸ್ ಬಿ ಹಾಗೆ ಬರೆಯೋಣ. ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಏನ್ ಬರೀತೀರಿ ನೋಡಿ. ಈಗ ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಏನು? 2y into dy by dx. ಓಕೆ, ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಡೆರಿವೇಟಿವ್ ಆಫ್ ಕಾಸ್ ವೈ ಇದೆ. ಸೊ ಡೆರಿವೇಟಿವ್ ಆಫ್ ಕಾಸ್ ವೈ ಅದೇನೋ ಮೈನಸ್ ಸೈನ್ ವೈ Minus ಡಿವೈ sin ಬೈ. y into dy by dx. ಓಕೆ, ಇಷ್ಟು ನಮಗೆ ಡಿಫ್ರೆನ್ಶಿಯೇಷನ್ ಫಸ್ಟ್ ಸ್ಟೆಪ್. ಈಗ ನೋಡಿ, ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಇಲ್ಲೊಂದಿದೆ ಟರ್ಮು, ಇಲ್ಲೊಂದು ಟರ್ಮು ಬಲಗಡೆ ಒಂದಿದೆ. ಸೊ ಅದಷ್ಟು ಒಂದ್ ಕಡೆ ತಗೊಳ್ರಿ, ಏನ ಶಿಫ್ಟ್ ಮಾಡಿಬಿಡಿ ರೈಟ್ಗೆ. ಅದು ನೆಕ್ಸ್ಟ್ ಸ್ಟೆಪ್ ನೋಡ್ರಿ. ಇದನ್ನ ಈಗ ಬರೆಯೋಣ ಇನ್ನೊಂದ್ಸರಿ. 2b ಕರೆಕ್ಟಾ, ಅದ್ರ ಜೊತೆ 2by ಇಂಟು ಡಿವೈ ಬೈ ಡಿ ಎಕ್ಸ್. ನೋಡಿ ಬಲಗಡೆ ಮೈನಸ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಏನಿತ್ತು ಮೈನಸ್ ಸೈನ್ ವೈ ಡಿವೈ ಬೈ ಡಿ ಎಕ್ಸ್. ಈ ಕಡೆ ಬಂದ್ರೆ Plus sin y ಡಿವೈ ಬೈ ಡಿ ಎಕ್ಸ್ ಆಯ್ತು. ಆಮೇಲೆ ಈ ಕಡೆ ಎಡಗಡೆ ಎ, ಬಲಗಡೆ ಬಂದ್ರೆ ಮೈನಸ್ ಎ ಆಯ್ತು. minus a.
ಸೊ ದೆನ್ dy by dx ನೀವು ಹೊರಗಡೆ ತಗೊಳ್ರಿ 2by plus sin y is equal to minus a ಆಯ್ತು. ಸೊ then you solve for dy by dx ನೋಡಿ dy by dx ಗೆ ಸಾಲ್ವ್ ಮಾಡಿದ್ರೆ ಸೊ ನೀವೇನು ಮಾಡೋಂಗಿಲ್ಲ. ಸೊ ಮೈನಸ್ ಎ ಡಿವೈಡೆಡ್ ಬೈ ಕೋಯಿಫಿಷಿಯಂಟ್ ಏನಿದೆ 2by ಪ್ಲಸ್ sin y. ಇದು ನಿಮ್ಮ ಡೆರಿವೇಟಿವ್ ಆಗಿರ್ಬೇಕು ಆಯ್ತಾ. 2 ಮಾರ್ಕ್ಸ್ ಕ್ವಶನ್. ಸೊ ಅಂಡರ್ ಪಾರ್ಟ್ ಬಿ ಇದು ಬರ್ಕೊಂಡ್ರ? Yes, sir. ನೋಡ್ಕೊಳ್ರಿ ಒಂದ್ಸರಿ ಸೊಲ್ಯೂಷನ್ ನೋಡ್ಕೊಳ್ರಿ ಬರ್ಕೊಂಡ್ಮೇಲೆ. ಸೊ ಈಗ 1 ಮಾರ್ಕಿಂದ ಆಯ್ತು, 2 ಮಾರ್ಕಿಂದ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನೊಂದು ಕ್ವಶನ್ ಇದೆ, ಇದೇ ಕ್ವಶನ್ ಪೇಪರ್ ಅಲ್ಲಿ ಇರೋದು, ಅಬ್ಸರ್ವ್ ಮಾಡೋಣ. ಸೊ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ವಶನ್ ನೋಡ್ರಿ, a ಇಂಟು ಥೀಟಾ ಪ್ಲಸ್ ಸೈನ್ ಥೀಟಾ a into 1 minus cos theta, then show that dy by dx is equal to ನೋಡಿ tan theta by 2. ಇದು 3 ಮಾರ್ಕ್ಸ್ ಕ್ವಶನ್. ಇದು ಈ ಕಡೆ ಹೊಡೆದಿರ್ತೀನಿ. 3 ಮಾರ್ಕ್ಸ್ ಕ್ವಶನ್ ಇದು. ಈಗ ನೀವು ನೋಡ್ತಾ ಇದ್ರಲ್ಲ ನೋಡಿ, ಇದು 3 ಮಾರ್ಕ್ಸ್ ಕ್ವಶನ್. ಸೊ ಈಗ ನೋಡಿ ಫಂಕ್ಷನ್ಸ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಇವು. ಸೊ ಅಬ್ಸರ್ವ್ ಮಾಡಿ, ಎಕ್ಸ್ ಅಂಡ್ ವೈ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಥೀಟಾ, ಹೌದಾ? ಹಾಗಾಗಿ ಏನಂತ ಹೇಳ್ತಾರೆ, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಈ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ಎರಡನ್ನೂ ನಾವು ವಿತ್ ರೆಸ್ಪೆಕ್ಟ್ ಟು ದಟ್ ಪ್ಯಾರಾಮೀಟರ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್. Yes, sir. ಈಗ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ನೋಡೋಣ, ಒಂದೊಂದೇ ಫಂಕ್ಷನ್ ತಗೊಳ್ಳೋಣ. ಫಸ್ಟ್ ಏನ್ ನೋಡಿ ತಗೊಳ್ಳಿ, ಏನಿದೆ ಎಕ್ಸ್ ಇಸ್ ಈಕ್ವಲ್ ಟು ಒಂದೊಂದೇ ತಗೊಳ್ಳೋಣ. ಫಸ್ಟ್ ಫಂಕ್ಷನ್ ಅಂದ್ರೆ ಏನಿದೆ, ಅದು ಎ ಇಂಟು ಥೀಟಾ ಪ್ಲಸ್ ಸೈನ್ ಥೀಟಾನ ಕೊಟ್ಟಿರೋದು. Yes, sir. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಅಲ್ಲಿ ಡಿ ಎಕ್ಸ್ ಬೈ ಡಿ ಎಡಗಡೆ ನೋಡಿ, ಎ ಮಾಮೂಲಾಗಿ ಹಂಗೆ ಬರೆಯೋಣ. Okay, we will put the bracket. So derivative of theta with respect to theta is 1 plus ಇದು derivative of sin theta is cos theta. A into 1 plus cos theta. ಅದಕ್ಕೆ ಹಿಂಗೆ ಬಿಟ್ಟಿರೋಣ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇದೆ, y ಅಂತ ಕೊಟ್ಟಿದ್ದಾರೆ ನೋಡಿ, ಅದನ್ನ ತಗೊಳ್ಳೋಣ. ಇದು a into 1 minus cos theta. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಇದು ಕೂಡ ಅಲ್ಲಿಗೆ dy by d ಥೀಟಾ. ಸೊ ಎ ಹಾಗೆ ಬರೀತೀವಿ ನೋಡ್ರಿ. ಈಗ ಅಬ್ಸರ್ವ್ ಮಾಡ್ರಿ, ಡೆರಿವೇಟಿವ್ ಆಫ್ 1 ಅಂತ ಐತಲ್ಲ 0, ಓಕೆನಾ? ಎ ಡೆರಿವೇಟಿವ್ ಆಫ್ 1 ಏನು 0 ಮೈನಸ್ ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಎಲ್ಲಾನು ಬರ್ದಿನಿ ನೋಡಿ, ಸ್ಟೆಪ್ ನಾನು ಡೈರೆಕ್ಟ್ ಬರ್ದಿಲ್ಲ. ಮೈನಸ್ ಸೈನ್ ಥೀಟಾ, ಅಲ್ಲಿಗೆ ಹೊರಗಡೆ ಎ ಹಾಗೆ ಇರುತ್ತೆ ನೋಡಿ. 0 ಮೈನಸ್ ಆಫ್ ಮೈನಸ್ ಸೈನ್ ಥೀಟಾ ಅಂದ್ರೆ ಅದು ಬರೀ ಸೈನ್ ಥೀಟಾ, ಪ್ಲಸ್ ಸೈನ್ ಥೀಟಾ ಆಗ್ಬಿಡ್ತಲ್ಲ, ಅಲ್ಲಿ ಎ ಸೈನ್ ಥೀಟಾ ಇದು dy by d ಥೀಟಾ. ಆಯ್ತಾ? ಇದು dx by d ಥೀಟಾ ಬಂದಿದ್ದು, ಇದು dy by d ಥೀಟಾ. ಸೊ ಈಗ ನಮಗೆ ಬೇಕಾಗಿರೋದು ಏನು, dy by dx ಬೇಕು ಡೆರಿವೇಟಿವ್. ಸೊ ದಟ್ ಕ್ಯಾನ್ ಬಿ ರಿಟನ್ ಆಸ್ dy by d ಥೀಟಾ ಡಿವೈಡೆಡ್ ಬೈ dx by d ಥೀಟಾ. ನೋಡಿ ಈಗ ನಮ್ಮ ಆನ್ಸರ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಸೈನ್ ಥೀಟಾ ಇದೆ ನ್ಯೂಮರೇಟರ್ ಅಲ್ಲಿ, ಡಿವೈಡೆಡ್ ಬೈ ನೋಡಿ ಇಲ್ಲಿ dx by d ಥೀಟಾ. ಈ ಆನ್ಸರ್ ಬರಬೇಕು ಅಂದ್ರೆ a ಇಂಟು 1 ಪ್ಲಸ್ ಕಾಸ್ ಥೀಟಾ, ಹೌದಾ? a ಇಂಟು 1 ಪ್ಲಸ್ ಕಾಸ್ ಥೀಟಾ. ಸರಿನಾ? ಇನ್ನೊಂದು ಸ್ಟೆಪ್ ನೋಡೋಣ. ಈಗ ಎ ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ ಮಾಡ್ಬಿಡಿ ಏನ. ಅಲ್ಲಿ ನನಗೆ ಆನ್ಸರ್ ಇದೆನಾ? ಓಕೆ, ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಸರಿ ಆಯ್ತಾ? ಅಲ್ಲೇ ಎ ಕ್ಯಾನ್ಸಲ್ ಮಾಡಿ ಬರೀರಿ. ನೆಕ್ಸ್ಟ್ ಸ್ಟೆಪ್ ನಾನು ಅಲ್ಲಿ ಅದನ್ನ ಹಂಗೆ ರೇಸ್ ಮಾಡಿದ್ದೀನಿ. ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್. ನೋಡಿ ಈಗ ಪ್ರಾಬ್ಲಮ್ ನೀವು ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ನೋಡಿ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ಅಂದ್ರೆ ಈ ತರ ಕೊಟ್ಟರೆ ನಮಗೆ ಇದೇ ಆನ್ಸರ್ ಬರಬೇಕು.
ನೋಡ್ರಿ ಇಲ್ಲಿ ಟ್ಯಾನ್ ಆಫ್ ಥೀಟಾ ಬೈ ಟೂನೇ ಬರ್ಬೇಕು ಆನ್ಸರ್. ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರಿ ಅಂದ್ರೆ ಅಲ್ಲಿ ಫುಲ್ ಮಾರ್ಕ್ಸ್ ಬರಲ್ಲ. ಹಂಗಂದ್ರೆ ಅರ್ಥ ಏನು, ನಾವು ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಕೋಬೇಕು. ನೋಡಿ ಸಬ್ ಮಲ್ಟಿಪಲ್ ಅಥವಾ ಹಾಫ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡೋಣ. ಮೇಲ್ಗಡೆ ಸೈನ್ ಥೀಟಾ ಇದೆ, ಆ ಸೈನ್ ಥೀಟಾ ನಾವು ಹಿಂಗ್ ಬರಿತೀನಿ, 2 ಹೇಳಿದ್ದೆ ನಾವು ಇದನ್ನ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ಇದು ಹಾಫ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಇಂಪಾರ್ಟೆಂಟ್ ಫಾರ್ಮುಲಾ ಇದು. 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಅದು ಸೈನ್ ಥೀಟಾ ಅಂದ್ರೆ ಸೈನ್ 2 ಥೀಟಾನೇ ನಾವು ಹಾಫ್ ಆಂಗಲ್ ಕನ್ವರ್ಟ್ ಮಾಡ್ತೀವಿ. ಓಕೆನಾ? ಡಿನಾಮಿನೇಟರ್ ನೋಡಿ 1 ಪ್ಲಸ್ ಕಾಸ್ ಥೀಟಾ ಅಂತಿದೆ. ಸೊ 1 ಪ್ಲಸ್ ಕಾಸ್ ಥೀಟಾ ಅಂತಂದ್ರೆ ಅದನ್ನ ಹೆಂಗ್ ಬರೀತೀರಿ ನಾವು, ಅದೇ ಓಕೆ ಕಾಣಂಗ್ ಬರೀ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಅದು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಇವೆರಡು ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದು. ನಾವು ಕಾಸ್ 2 ಥೀಟಾ ಫಾರ್ಮುಲಾ ಆಮೇಲೆ ಸೈನ್ 2 ಥೀಟಾ ಫಾರ್ಮುಲಾ ಯೂಸ್ ಮಾಡ್ಕೊಂಡಿರೋದು. ಓಕೆನಾ? ಡಿನಾಮಿನೇಟರ್ 1 ಪ್ಲಸ್ ಕಾಸ್ ಥೀಟಾ ಬದಲು ಏನ್ ಬರ್ದ್ವಿ, 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬರ್ದ್ವಿ. ಮೇಲ್ಗಡೆ ಸೈನ್ ಥೀಟಾ ಬದಲು 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ನೋಡಿ ಕ್ಯಾನ್ಸಲ್ ಮಾಡೋಣ. 2 ಕ್ಯಾನ್ಸಲ್ ಆಯ್ತು. 1 ಕಾಸ್ ಥೀಟಾ ಬೈ 2 ಕ್ಯಾನ್ಸಲ್ ಆಯ್ತಾ? ನ್ಯೂಮರೇಟರ್ 1 ಡಿನಾಮಿನೇಟರ್ 1. ಅಲ್ಲಿಗೆ ಏನ್ ಉಳಿತು ಗೊತ್ತಾ ಅಂದ್ರೆ ಸೈನ್ ಥೀಟಾ ಬೈ 2 ಡಿವೈಡೆಡ್ ಬೈ, ನೋಡಿ ಡಿನಾಮಿನೇಟರ್ ಅಲ್ಲಿ 1 ಕಾಸ್ ಥೀಟಾ ಬೈ 2 ಕ್ಯಾನ್ಸಲ್ ಆಗಿ 1 ಕಾಸ್ ಥೀಟಾ ಬೈ 2 ಇರುತ್ತೆ. ಸೊ ಸೈನ್ ಥೀಟಾ ಬೈ 2 ಬೈ ಕಾಸ್ ಥೀಟಾ ಬೈ 2 ನಮ್ಮ ಆನ್ಸರ್ ಟ್ಯಾನ್ ಆಫ್ ಆಂಗಲ್ ಟ್ಯಾನ್ ಥೀಟಾ ಬೈ 2. ಇದು ರಿಕ್ವೈರ್ಡ್ ಡೆರಿವೇಟಿವ್. ಆಯ್ತಾ? ನೋಡ್ಕೊಂತ ಇದೀರಾ? ಸೊ ಫಾರ್ಮುಲಾಸ್ ಅನ್ನ ನೀವು ನೋಡ್ರಿ, ಮರಿಬೇಡ್ರಿ. ನೆಕ್ಸ್ಟ್ ಹೆಲ್ಪ್ ಆಗ್ತಾವ ಫಾರ್ಮುಲಾಸ್. ಸೈನ್ ಥೀಟಾನ ನಾವು 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಅಂತ ಬರೀಬಹುದು. 1 ಪ್ಲಸ್ ಕಾಸ್ ಥೀಟಾನ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರ್ದವಲ್ಲ ಆ ಫಾರ್ಮುಲಾಸ್. ಓಕೆನಾ? ನೆಕ್ಸ್ಟ್ ನೋಡ್ರಿ ಇನ್ನೊಂದು ಕ್ವಶನ್, 5 ಮಾರ್ಕ್ಸ್ ಕ್ವಶನ್ ಈಗಿದು. ನನಗೆ ಹೇಳ್ಬೇಕು ಎಷ್ಟಾಯ್ತು ಅಂತ. ಇಫ್ y ಈಕ್ವಲ್ಸ್ ಸೈನ್ ಇನ್ವರ್ಸ್ x, show that 1 minus x square d square y by dx square minus x into dy by dx is equal to 0. ನೋಡಿ 5 ಮಾರ್ಕ್ಸ್ ಕ್ವಶನ್ ಅಂಡರ್ ಪಾರ್ಟ್ ಡಿ. ಇದು ಡಿಫರೆನ್ಷಿಯಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಿರೋದು. ನೋಡಿ ಈ ಎಕ್ಸ್ಪ್ರೆಷನ್ ಗಮನ ಕೊಟ್ಟು ನೋಡ್ಕೊಳ್ರಿ, ಇದನ್ನ ಬರ್ಬೇಕು ನಮಗೆ. ಈಗ ನೋಡೋಣ, ಕನ್ಸಿಡರ್ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. y is equal to sin inverse x. ಈಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಂಬಂಧಪಟ್ಟಿದ್ದು. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ವಿತ್ ರೆಸ್ಪೆಕ್ಟ್ ಟು x. ಸೊ ಅಲ್ಲಿ ನನಗೆ ಏನಾಯ್ತು, dy by dx ಆಯ್ತು. ನೋಡಿ ಡೆರಿವೇಟಿವ್ ಆಫ್ sin inverse x ಏನು, 1 by square root of 1 minus x square. ಕರೆಕ್ಟಾ? ಈಗ ಇದನ್ನ ಒಂದ್ ಕೆಲಸ ಮಾಡಂತದ್ರಿ, ಇದನ್ನ ಬರೀ y1 ಅಂತಾನೆ ಬರೆಯೋಣ. ಯಾಕಂದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಎಲ್ಲ ಮಾಡಕ್ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೆಪ್ ನಾವು ಹೇಳಿದ್ನಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಇದಕ್ಕೆ 1 into square root of 1 minus x square is equal to 1. ಆಯ್ತಾ? 1 ಆಯ್ತು. ಸೊ ಎರಡು ಕಡೆ ಸ್ಕ್ವೇರ್ ಮಾಡೋಣ, ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡೋಣ ಸ್ಕ್ವೇರಿಂಗ್ ಮಾಡಿ. ಹಂಗೆ ಮಾಡಿದ್ರು ಬರುತ್ತೆ ಡಿಫ್ರೆನ್ಸಿಯೇಷನ್, ಹಂಗೆ ಮಾಡಿದ್ರು ಬರಲ್ಲ ಅಂತಲ್ಲ. ಸ್ಕ್ವೇರಿಂಗ್ ಮಾಡ್ಬಿಟ್ರೆ ನೋಡಿ, ಸ್ಕ್ವೇರಿಂಗ್ ಮಾಡೋಣ. ಸೊ ರೈಟ್ ಹ್ಯಾಂಡ್ ಸೈಡ್ ನೋಡಿ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತದೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಇದನ್ನು ಸ್ಕ್ವೇರ್ ಮಾಡ್ಬೇಕು, 1 ಸ್ಕ್ವೇರ್. ಇದನ್ನು ಸ್ಕ್ವೇರ್ ಮಾಡಿದ್ರೆ ರ್ಯಾಡಿಕ್ಯಾಂಡ್ ಅಷ್ಟೇ ಬರೀತದೆ, ಸ್ಕ್ವೇರ್ ರೂಟ್ ಹೋಗಿ. ನೋಡಿ ಈಗ ಬಂತು y1 ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಈಗ ಇಲ್ಲಿ ನೀವು ಏನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. y1 ಸ್ಕ್ವೇರ್ ಹಂಗೆ ಇರಲಿ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ 2x. ಆಮೇಲೆ ಪ್ಲಸ್ ಸೆಕೆಂಡ್ ಫಂಕ್ಷನ್ x ಸ್ಕ್ವೇರ್ ಇಂಟು ಈಗ y1 ಸ್ಕ್ವೇರ್ ಇದೆ, ಅದನ್ನ ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡಿದೀವಿ. 2y1 ಇಂಟು ಮತ್ತೆ ಈ y1 ಡಿಫ್ರೆನ್ಶಿಯೇಟ್ ಮಾಡಿ y2. ಡೆರಿವೇಟಿವ್ 1 ಏನಾಯ್ತು, 0. ಓಕೆ ನೋಡಿ ಕರೆಕ್ಟ್ ನೋಡ್ಕೊಳ್ರಿ. ಈಗ ಕಾಮನ್ ಫ್ಯಾಕ್ಟರ್ ಇರುತ್ತೆ ಅಂತ ಗೊತ್ತು ನಮಗೆ. ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ ಕಾಮನ್ ಫ್ಯಾಕ್ಟರ್ 2 ಇದೆ, y1 ಇದೆ. ನೋಡಿ ಈ ಎರಡು ಕಡೆ ಈ ಕಾಮನ್ ಫ್ಯಾಕ್ಟರ್ ಡಿವೈಡ್ ಮಾಡಿ.
ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 2y1. ಅವಾಗ ಇಲ್ಲಿ ನೋಡ್ಕೊಡ್ರಿ 2y1 ಅಲ್ವಾ, 2y1 ಹೋಗಿ ಅಲ್ಲಿ ಏನು ಉಳಿತತೆ, ಮೈನಸ್ xy1 ಉಳಿತಾ, ಕರೆಕ್ಟಾ? Yes, sir. ಆಮೇಲೆ 1 minus x plus 1 minus x square. 1 ಮೈನಸ್ x ಸ್ಕ್ವಯರ್ X square ಇಂಟು ಇಲ್ಲಿ ನೋಡಿ into 2y1 y2. ಡಿವೈಡ್ ಮಾಡಿರ್ತೀರಿ, y2 y2. ಇಸ್ ಈಕ್ವಲ್ ಟು 0. ಸರಿನಾ? ದಿಸ್ ಇಸ್ ದ ಗಿವನ್ ಎಕ್ಸ್ಪ್ರೆಷನ್. ಸೊ ಇದು ಫಸ್ಟ್ ಇದೆ, ಇದು ನೆಕ್ಸ್ಟ್ ಇದೆ, ಇರ್ಲಿ ಬಿಡಿ. ಅಥವಾ 1 ಮೈನಸ್ x ಸ್ಕ್ವಯರ್ ಇಂಟು y2 ಮೈನಸ್ xy1 ಇಸ್ ಈಕ್ವಲ್ ಟು 0. ನೋಡಿ, ಇದು 5 ಮಾರ್ಕ್ಸ್ ಕ್ವಶನ್. 0. ಓಕೆ, Yes, sir. ಆಯ್ತಾ? ಕಂಪ್ಲೀಟ್ ಆಯ್ತಾ? Yes, sir. Yes, sir. ನಿಮ್ ಸೆಪ್ಷನ್ ನೋಡ್ಕೊಳ್ರಿ. ನೋಡಿ, ಈಗ ನಾವೇನ್ ಮಾಡಿದ್ವಿ ಅಂದ್ರೆ 1 ಮಾರ್ಕಿಂದ 1 ಕ್ವಶನ್ ಬಂತಾ ಇಲ್ಲಿ, ನಾನು ಹೇಳ್ತೀನಿ ನೋಡಿ. ಆಮೇಲೆ 2 ಮಾರ್ಕ್ಸ್ ಇಂದು 2 ಕ್ವಶನ್ ಬಂತು, 4. Yes, sir. ಆಮೇಲೆ 3 ಮಾರ್ಕ್ಸ್ ಇಂದ 1 3 ಕ್ವಶನ್ marks ಬಂತು, ಇಂದ. 3. 5 ಮಾರ್ಕ್ಸ್ ಇಂದ 5 marks. ಹೀಗೆ ಮಾಡಿದ್ವಲ್ಲ. ಸೊ ಅಲ್ಲಿಗೆ ಟೋಟಲ್ ಈಗ ಸದ್ಯಕ್ಕೆ ನಾವು ಏನ್ ಮಾಡಿದ್ವಿ, 13 ಮಾರ್ಕ್ಸ್ ಇದನ್ನ ಸಾಲ್ವ್ ಮಾಡಿದ್ವಿ ಈಗ. ಓಕೆನಾ? ರೆಫರೆನ್ಸ್ಗೆ ಅಷ್ಟೇ, Yes, sir. ಕರೆಕ್ಟಾ? 1 ಮಾರ್ಕ್ಸ್ ಇಂದ 1 ಕ್ವಶನ್. ಸರಿನಾ? Yes, sir. ಪಾರ್ಟ್ ಎ ನಲ್ಲಿ 1 ಮಾರ್ಕ್ ಇಂದು 1 ಕ್ವಶನ್ ಮಾಡಿದ್ವಾ, ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ ಇಂದು 2 ಕ್ವಶನ್ ವರ್ಕೌಟ್ ಮಾಡಿದ್ವಲ್ಲ, 4. ಸಿ ನಲ್ಲಿ 3 ಮಾರ್ಕ್ಸ್ ಇಂದು 1 ಕ್ವಶನ್, ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ಸ್ ಇಂದ 1 ಕ್ವಶನ್ ವರ್ಕ್ ಮಾಡಿದ್ವಿ ತಾನೆ. Yes, sir. ಇಷ್ಟು ಸೇರಿ ನಮಗೆ 13 ಮಾರ್ಕ್ಸ್ ಬಂತು ಈಗ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದು ಪಾರ್ಟ್ ಇ. ಇದು ಜಾಯಿಂಟ್ ಕ್ವಶನ್, ನಿಮ್ಗೆ ಗೊತ್ತಿದೆ, ಫಸ್ಟ್ ಪೀಸ್ ಹೇಳಿದ್ವಿ ನಾವು. ಇಲ್ಲಿ 6 + 4 6 ಸೊ ಇದು 10 ಮಾರ್ಕ್ಸ್. ಸೊ ಇಲ್ಲಿ ನೋಡಿ, ಈ 6 ಮಾರ್ಕ್ಸ್ ಕ್ವಶನ್ ಇದು ಬೇರೆ ಚಾಪ್ಟರ್. ಈಗ 4 ಮಾರ್ಕ್ಸ್ ಏನಿರುತ್ತಲ್ಲ, ಈಗ ನಮಗೆ ಡಿಫರೆನ್ಸಿಬಿಲಿಟಿ ಸಂಬಂಧಪಟ್ಟಂತ, ಡಿಫರೆನ್ಸಿಬಿಲಿಟಿ ಅಂಡ್ ಕಂಟಿನ್ಯೂಟಿ ಸಂಬಂಧಪಟ್ಟಂತ ಪ್ರಶ್ನೆ ಬರುತ್ತೆ. ನಾನು ಇದನ್ನ ಡಿಸ್ಕಸ್ ಮಾಡ್ತೀನಿ ಈಗ. 4 ಮಾರ್ಕ್ಸ್ ಕ್ವಶನ್ ಒಂದು ಪಾರ್ಟ್ ಇ ನಲ್ಲಿ. ಸೊ ಏನಂತ ಇದೆ ಕ್ವಶನ್, ಬರ್ಕೊಳ್ಳೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ if f of x is equal to kx plus 1 if x is less than or equal to 5, if x is greater than 5. ನೋಡಿ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಬರ್ದಿವಿ ನೋಡಿ, kx plus 1. ಅದು ಯಾವಾಗ, ಇಫ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 5. ಇನ್ನೊಂದು 3x - 5 x is greater than 5 ಈಸ್ continuous at x is equal to 5. ಇದು 4 ಮಾರ್ಕ್ಸ್ ಕ್ವಶನ್. Yes, sir. ಈಗ ನಾನು ಹೇಳಿದ್ದು. ಓಕೆ, ಈ ಕ್ವಶನ್ ನನಗೆ ಬರ್ಕೊಂಡ್ರಲ್ಲ ನೀವು, ಅದು ಈ ಕ್ವಶನ್ ಪೇಪರ್ನ ಕೊನೆಯ ಪ್ರಶ್ನೆ. ಅಂದ್ರೆ ಈಗ ನಾವು ಡಿಸ್ಕಸ್ ಮಾಡ್ತಿದ್ವಲ್ಲ, ಇದು ಕೊನೆಯ ಪ್ರಶ್ನೆ. ಇದು ಕಂಟಿನ್ಯೂಟಿ ಸಂಬಂಧಪಟ್ಟಂತ ಪ್ರಶ್ನೆ. ನೋಡಿ, ಆಲ್ರೆಡಿ ನಿಮಗೆ ಫಂಕ್ಷನ್ ಕಂಟಿನ್ಯೂಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಸ್ಟಾರ್ಟ್ ಮಾಡಿ ಸೊಲ್ಯೂಷನ್. ಸೊ ಏನಂತ ಇದೆ, ಎಫ್ ಆಫ್ ಎಕ್ಸ್ is continuous at x is equal to 5. ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಇದೆ. ಹೌದಾ? ಸೊ ಕಂಟಿನ್ಯೂಸ್ ಆಗಿರ್ಬೇಕಂದ್ರೆ, ಸೊ ನಮ್ಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಅ ಪಾಯಿಂಟ್, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಆಫ್ ದ ಪಾಯಿಂಟ್ ಅಂದ್ರೆ ಎಫ್ ಆಫ್ 5 ಇರಬೇಕು. ಸೊ ಈಗ ನಿಮ್ಮ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ನೀವು ಬರೆಯುವಾಗ ನೋಡಿ, ಇಲ್ಲಿ ನಾನು ಮಾಡ್ತೀನಿ, ಎಕ್ಸ್ ಟೆಂಡ್ಸ್ ಟು ಪಾಯಿಂಟ್ ಇದೆಯಲ್ಲ 5, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಿದ್ರೆ ಮೈನಸ್ ಬರೀತೀನಿ. ಇಲ್ಲೇ ತೀರ್ಮಾನ ಮಾಡ್ಬಿಡ್ಬೋದು ನೀವು. ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ಫಂಕ್ಷನ್ ನೋಡಿ, ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಅಂತ ನೋಡ್ತಾ ಇದೀರಿ. ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಅಂದ್ರೆ ನಾವು ಯೂಸ್ ಮಾಡ್ಬೇಕಾಗಿರೋದು ಇದು, ಅಂದ್ರೆ kx plus 1 ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 5 ಪ್ಲಸ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಇಲ್ಲಿ ನೋಡಿ ಫಂಕ್ಷನ್, ಇವಾಗ ಎಕ್ಸ್ ಈಸ್ ಗ್ರೇಟರ್ ದನ್ 5 ಆದಾಗ ಇದನ್ನ ಯೂಸ್ ಮಾಡಿ, 3x - 5. ಹೌದಾ? Yes, sir. ಇಸ್ ಈಕ್ವಲ್ ಟು
ಈಗ ಎಫ್ ಆಫ್ 5 ಅಂದ್ರೆ ಕರೆಕ್ಟ್ ಆಗಿ 5 ಇದ್ದಾಗ ಇಲ್ಲಿ ನೋಡ್ಕೊಳ್ಳಿ K ನಿಮ್ಮ 5 ಹತ್ರ plus 1. ನೋಡಿ ಫಸ್ಟ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂದ್ರೆ 5 ಇಲ್ಲೇ ಸೇರ್ಕೊಳತ್ತೆ ಇಲ್ಲಿ ಅಂದ್ರೆ ಕೆ ಎಕ್ಸ್ ಪ್ಲಸ್ 1 ಬರ್ಬೇಕು ಇಲ್ಲಿ ಕರೆಕ್ಟಾ ಅಂದ್ರೆ ಎಕ್ಸ್ ಗೆ 5 ಹಾಕಿ ಈಗ ಸೊ ಇಲ್ಲಿ ಎಕ್ಸ್ ಗೆ 5 ಹಾಕಿದ್ರೆ ನಿಮ್ಗೆ ಏನಾಯ್ತು 5k ಪ್ಲಸ್ 1 ಆಯ್ತು ಕರೆಕ್ಟಾ Yes, sir. ಸೊ ವಿಲ್ ಗೆಟ್ 5k ಪ್ಲಸ್ 1 ಸರಿನಾ Yes, sir. ಹಾ ಈಗ ಲಿಮಿಟ್ ಅಪ್ಲೈ ಮಾಡೋಣ ನೋಡಿ ಎಕ್ಸ್ ಟೆನ್ಸ್ ಟು 5 ಅಂತಿದೆ ಇಲ್ಲಿ ಎಕ್ಸ್ ಎಲ್ಲೆಲ್ಲಿ ಎಕ್ಸ್ ಇದೆ ಇಲ್ಲೊಂದು ಎಕ್ಸ್ ಇದೆ ಅಲ್ಲೆಲ್ಲ ನೀವು 5 ಹಾಕ್ಬೇಕು ಈಗ ಓಕೆ ಇಂಪ್ಲಾಯ್ಸ್ 5k 5k plus ಪ್ಲಸ್ 1, sir. 1 15 minus ನೋಡಿ 5, sir. 5 ಹಾಕ್ಬೇಕು ಇಲ್ಲೇ ತೋರಿಸ್ಬಿಡ್ತೀನಿ 3 ಇಂಟು 5 ಮೈನಸ್ 5 ಅಂದ್ರೆ ಅಲ್ಲಿಗೆ 15 ಮೈನಸ್ 5 15 ಮೈನಸ್ 5 ಅಂದ್ರೆ ಎಷ್ಟು 10 ಆಯ್ತಲ್ಲ 15 ಮೈನಸ್ 5 10 ಈ ಕಡೆನು 5k ಪ್ಲಸ್ 1 ಇದೆ ನೋಡಿ ಬಲ್ಗಡೆ 5k ಪ್ಲಸ್ 1 ಇದೆ ಸೊ ಟೇಕ್ ಎನಿ ಟು ಈಕ್ವೇಶನ್ಸ್ is equal to 5k plus 1 ಸೊ ನೀವು k ಗೆ ಸಾಲ್ವ್ ಮಾಡಬೇಕು 10 ಮೈನಸ್ 1 is equal to 5k ಸರಿನಾ ಕರೆಕ್ಟ್ ಇದೆಯಾ Yes, sir. K is equal to 9 by 5 ಆಗುತ್ತೆ. ಸೊ 9 is equal to 5k ಆಯ್ತು ಸೊ k is equal to ಏನಾಯ್ತು 9 by 5. 5. ನೋಡಿ ಇಲ್ಲಿ ನಮಗೆ ಇಲ್ಲಿ ತೋರಿಸಿದ ಸ್ಟೆಪ್ಸ್ ನೋಡ್ಕೊಳ್ಳಿ ಇಷ್ಟು ಸೊ ಇದು 4 ಮಾರ್ಕ್ ಕ್ವಶನ್ ಅಲ್ಲಿಗೆ ಎಷ್ಟಾಗಿತ್ತು ಆಗ್ಲೇ 13 ಆಗಿತ್ತಲ್ವಾ 13 4 17 Yes. ಸರಿನಾ Yes, sir. ನೋಡಿ ನಾವು ಲಾಸ್ಟ್ ಕ್ಲಾಸ್ ತಗೊಂಡಾಗ ಈ 2019 ಕ್ವಶನ್ ಪೇಪರ್ ನಾವು ಮಾಡುವಾಗ ಅಪ್ ಟು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮಾಡಿದ್ವಿ ನೀವು ಕೂಡ ನೋಟ್ ಸಪರೇಟ್ ಆಗಿ ಬರೀರಿ ಅದನ್ನ ಅಂತ ನಾನು ಅವಾಗ ಹೇಳಿದ್ದೆ ಸೊ ಅದು ನೀವು ಸಪರೇಟ್ ಆಗಿದ್ರೆ ನಿಮ್ಮ ಹತ್ರ ಸೊ ನೀವು ಅದು ಕಂಟಿನ್ಯೂ ಮಾಡ್ಕೊಳ್ರಿ ಇಷ್ಟು ನಮ್ದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ ಸಂಬಂಧಪಟ್ಟಂತ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ಆದವರು ನೋಡ್ರಿ ಎಷ್ಟು ಕ್ವಶನ್ಸ್ ನೀವು ತಗೊಂಡ್ರಿ ಈ ಪೇಪರ್ 6, sir. 6, sir. 6 ಕ್ವಶನ್ ಈಗ ಇವತ್ತಿನ ಕ್ಲಾಸ್ ನಾವು ಡಿಸ್ಕಸ್ ಮಾಡಿದ್ದೆ ಹೇಳ್ತಿರೋದು Yes, sir. 6, sir. ಸರಿನಾ Yes. Yes, sir. ಇಷ್ಟು ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದು ನಾವು ಇಲ್ಲಿವರೆಗೆ ಪಾಠ ಮಾಡಿದೀವಲ್ಲ ಇಷ್ಟು ಪಾಠಕ್ಕೆ ಸಂಬಂಧಪಟ್ಟಿದ್ದು ಇಷ್ಟಿದೆ ಅಲಾಂಗ್ ವಿತ್ ದಿಸ್ ನಿಮಗೆ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಆಮೇಲೆ ರಿಲೇಷನ್ಸ್ ಫಂಕ್ಷನ್ಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹಾಕೋದು ಅಲ್ಲಿ ಆಲ್ರೆಡಿ ಮಾಡಿದೀವಿ ನಾವು ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬಹುದು ನಾ ಆಮೇಲೆ ಕ್ವಶನ್ ಪೇಪರ್ ಅನ್ನು ಹಾಕ್ತೀನಿ ನಿಮಗೆ ಆಲ್ರೆಡಿ ನೀವು ಮಾಡಿದಿರಲ್ಲ ಕ್ವಶನ್ಸ್ ಎಲ್ಲ ಬರ್ಕೊಂಡಿದ್ದೀರಿ ನೀವು ಕಂಪೇರ್ ಮಾಡಿ ನೋಡ್ಕೋಬಹುದು ಅದ್ರ ಜೊತೆಗೆ ಅರ್ಥ ಆಯ್ತಾ Yes, sir. Yes, sir. ಇಷ್ಟು ನೀವು ಸಪರೇಟ್ ಆಗಿ ಬರೀರಿ ಈಗ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಬೇರೆ ಒಂದು ಎಕ್ಸಾಂಪಲ್ ಇದು ಕ್ವಶನ್ ಪೇಪರ್ ಅಲ್ಲ ಈ ಕ್ವಶನ್ ಪೇಪರ್ ಮುಗೀತು ಇಷ್ಟೇ ಇಷ್ಟು ಮಾರ್ಚ್ 2019 ಇದು ನೀವು ಹೆಡ್ಡಿಂಗ್ ಬರ್ದಿದ್ದೆ ನಾನು ಫಸ್ಟ್ಗೆ ಅದನ್ನ ನೋಟ್ ಮಾಡ್ಕೊಳ್ಳಿ ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಸೊ ಒಂದು ಎಕ್ಸಾಂಪಲ್ ನೋಡೋಣ ಏನಂತಿದೆ ಅಂದ್ರೆ ಓಕೆ ಫೈಂಡ್ dy by dx if y equals ನೋಡಿ tan inverse of 3x minus x cube divided by 1 minus 3x square ಅಂತ ಇದೆ ಎಕ್ಸಾಂಪಲ್ ಬರ್ಕೊಂಡ್ರಾ Yes, sir. ಇಷ್ಟೇ ಕ್ವಶನ್ ಇಷ್ಟೇ ಬರ್ಕೋಬೇಕು ಇಫ್ y ಈಕ್ವಲ್ಸ್ ಇಷ್ಟು ನೋಡಿ ಈಗ ಇಲ್ಲಿ ಟ್ಯಾನ್ ಇನ್ವರ್ಸ್ ಅಂತಿದೆ ಹಂಗಂತ ನಾವು ಈಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾನ 1/1 + x ಸ್ಕ್ವೇರ್ ಅದೆಲ್ಲ ಮಾಡ್ಕೊಂಡ್ ಕುಂತ್ರೆ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಏನೈತೆ ನೋಡ್ರಿ 3x ಮೈನಸ್ ಎಕ್ಸ್ ಕ್ಯೂಬ್ ಬೈ ಬಹಳ ದೊಡ್ಡ ಎಕ್ಸ್ಪ್ರೆಷನ್ ಇದೆ ಅದಕ್ಕೆ ಈ ತರದ ಎಕ್ಸಾಂಪಲ್ಸ್ ಮಾಡುವಾಗ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಮಾಡಬೇಕು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತಾರೆ ನೋಡಿ ಈಗ ತೋರಿಸ್ತೀನಿ ಏನಂತ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ y = ಏನಂತ ಇದೆ ಈಗ ನೋಡೋಣ ಟ್ಯಾನ್ ಇನ್ವರ್ಸ್ ಆಫ್ ನ್ಯೂಮರೇಟರ್ ಏನ್ ಕೊಟ್ಟಿದ್ರು 3x ಮೈನಸ್ ಎಕ್ಸ್ ಸ್ಕ್ವೇರ್ ಓಕೆ ಎಕ್ಸ್ ಸ್ಕ್ವೇರ್ ಅಲ್ಲ ಎಕ್ಸ್ ಕ್ಯೂಬ್ 3x ಮೈನಸ್ ಎಕ್ಸ್ ಕ್ಯೂಬ್ ಬೈ ಸರಿನಾ ಇದು ನ್ಯೂಮರೇಟರ್ ಅಂದ್ರೆ ಡಿನಾಮಿನೇಟರ್ ಕರೆಕ್ಟಾ Yes, sir. Yes, sir. Yes, sir. ನೋಡಿ ಇಂಥವನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಹೋಗಬಾರ್ದು ಡಿಫ್ರೆನ್ಸಿಯೇಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ವಿ ಯೂಸ್ ಸಬ್ಸ್ಟಿಟ್ಯೂಷನ್ ಮೆಥಡ್
ಏನದು ಸಬ್ಸ್ಟಿಟ್ಯೂಷನ್ ಅಂದ್ರೆ ಇಲ್ಲಿ ನೋಡಿ ಎಕ್ಸ್ ಅಂತ ಇದೆಯಲ್ಲ ವೇರಿಯೇಬಲ್, ಅದಕ್ಕೆ ಏನಾದ್ರೂ ಒಂದು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅವಾಗ ಅದು ಈಸಿಲಿ ರೆಡ್ಯೂಸ್ ಆಗುತ್ತೆ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು, ಈಗ ಹೆಂಗ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅದು ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂದ್ರೆ ಥ್ರೂ ಸಮ್ ಪ್ರಾಕ್ಟೀಸ್. ಈಗ ನೋಡ್ರಿ ಫಂಕ್ಷನ್ ಹೆಂಗಿದೆ ಅಂತ ನೋಡ್ರಿ. ಆ ಎಕ್ಸ್ ಗೆ ನಾನು ಟ್ಯಾನ್ ಥೀಟಾ ಅಂತ ಹಾಕ್ತೀನಿ ಸಬ್ಸ್ಟಿಟ್ಯೂಷನ್. ನಾನು ಸಬ್ಸ್ಟಿಟ್ಯೂಷನ್ ಇಲ್ಲ ಐತಿ ನೋಡ್ರಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ. ಹೌದ್ರಾ? ಎಸ್ ಸರ್. ಈಗ ನೋಡಿ ಅದು ಫಂಕ್ಷನ್ ಏನಾಗುತ್ತೆ ನೋಡೋಣ, ರೆಡ್ಯೂಸ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಇತ್ತ ಹೊರಗಡೆ ಟ್ಯಾನ್ ಇನ್ವರ್ಸ್. ನೋಡಿ ಒಳಗಡೆ 3x ಅಂತ ಇತ್ತು. 3x ಅಂದ್ರೆ ಏನ್ ಹಾಕಿದೀನಿ ನಾನು? ಟ್ಯಾನ್ ಥೀಟಾ ಹಾಕಿದ್ದೀನಿ. ಕರೆಕ್ಟಾ? 3 ಟ್ಯಾನ್ ಥೀಟಾ ಮೈನಸ್ ಎಕ್ಸ್ ಕ್ಯೂಬ್ ಇದೆ. ಎಕ್ಸ್ ಕ್ಯೂಬ್ ಅಂದ್ರೆ ಟ್ಯಾನ್ ಕ್ಯೂಬ್ ಥೀಟಾ. ಟ್ಯಾನ್ ಥೀಟಾ ಹೋಲ್ ಕ್ಯೂಬ್ ಅಂತಂದ್ರೆ ಅದು ಟ್ಯಾನ್ ಕ್ಯೂಬ್ ಥೀಟಾ. ನೋಡಿ ಡಿನಾಮಿನೇಟರ್ 1 ಮೈನಸ್ 3 ಎಕ್ಸ್ ಸ್ಕ್ವಯರ್. ಎಕ್ಸ್ ಅಂದ್ರೆ ಟ್ಯಾನ್ ಥೀಟಾ, ಅಲ್ಲಿಗೆ ಟ್ಯಾನ್ ಸ್ಕ್ವಯರ್ ಥೀಟಾ. ಈ ತರ ಆಯ್ತು ಎಕ್ಸ್ಪ್ರೆಷನ್ ಬ್ರಾಕೆಟ್ ಒಳಗಡೆ ಇರೋದು. ಅಲ್ಲಿಗೆ ಟ್ಯಾನ್ ಇನ್ವರ್ಸ್ ನೋಡಿ ಒಳಗಡೆ ಇರ್ತಕ್ಕಂಥದ್ದು ಪೂರ್ತಿ ಅಬ್ಸರ್ವ್ ಮಾಡ್ರಿ. ಫಸ್ಟ್ PUC 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಏನ್ ರೌಂಡ್ ಮಾಡಿದಿನಲ್ಲ, ಅದಿಷ್ಟು ಕೂಡ ದಟ್ ಇಸ್ ನಥಿಂಗ್ ಬಟ್ ಟ್ಯಾನ್ 3 ಥೀಟಾ. ಅದು ಫಾರ್ಮುಲಾ. ಸೊ ಇದು ನಾವು ರೀಕಾಲ್ ಮಾಡ್ಬೇಕು ಫಸ್ಟ್ PUC ನಲ್ಲಿರೋ ಎಲ್ಲ ರಿಸಲ್ಟ್ಸ್ ನೀವು. ಅವಾಗ ನಿಮಗೆ ಇದು ಗೊತ್ತಾಗುತ್ತೆ ನಿಮ್ಗೆ ರಿಸಲ್ಟ್ ಇದೆ ಏನಂತ. ಇದನ್ನ ಕೂಡ ನಾವು ರೀಕಾಲ್ ಮಾಡಿದೀವಿ ಫಸ್ಟ್ PUC ಅಲ್ಲಿ. ಅದನ್ನ ಟ್ಯಾನ್ 3 ಥೀಟಾ ಅಂತ ಬರೀಬಹುದು. ಹಾಗಾದ್ರೆ ಈಗ ಟ್ಯಾನ್ ಇನ್ವರ್ಸ್ ಹೊರಗೆ, ಒಳಗಡೆ ಟ್ಯಾನ್. ಸೊ ಹಾಗಾದ್ರೆ ಒಳಗಡೆ ಏನು ಉಳಿಬೇಕು? ಪ್ರಾಪರ್ಟಿ ಪ್ರಕಾರ 3 ಥೀಟಾ. ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಪ್ರಕಾರ 3 ಥೀಟಾ. ಹೌದಾ? ಇನ್ನೊಂದ್ಸರಿ ನೋಡ್ತೀನಿ. 3 ಥೀಟಾ ಉಳಿತು. ಸೊ ಅಲ್ಲಿಗೆ 3 ನೋಡ್ರಿ, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ y ಇದೆ, ಮರಿಬೇಡ್ರಿ. ಈಗ ಥೀಟಾ ಅಂತ ಇದೆ ಬಲ್ಗಡೆ. ಅಲ್ಲಿ ಎಲ್ಲಿದೆ ಥೀಟಾ? ಇಲ್ಲಿ ನೋಡ್ಬಿಡೋಣ, ಅಬ್ಸರ್ವ್ ಮಾಡೋಣ. ನೋಡಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ನನ್ನ ಸಬ್ಸ್ಟಿಟ್ಯೂಷನ್. ಹೌದಾ? ಇಲ್ಲ ತೋರಿಸ್ಬಿಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇದೆ. ನನಗೆ ಈಗ ಥೀಟಾ ಸಾಲ್ವ್ ಮಾಡಿ, ಈ ಟ್ಯಾನ್ ನ ಈ ಕಡೆ ತಗೊಂಬಿಡಿ ಲೆಫ್ಟ್ಗೆ. ಅವಾಗ ಅದು ಏನಾಯ್ತು? ಟ್ಯಾನ್ ಇನ್ವರ್ಸ್ ಎಕ್ಸ್ ಆಯ್ತು ಥೀಟಾ ಅಂದ್ರೆ. ಕರೆಕ್ಟಾ? ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್. ಹಾಗಾದ್ರೆ 3 ಟೈಮ್ಸ್ ಥೀಟಾ ಅಂದ್ರೆ ನಾನು ಏನು ಬರೀಬಹುದು? ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು. ಈಗ ಡಿಫ್ರೆನ್ಶಿಯೇಟ್ ಮಾಡಿ ನೋಡಿ, ಈಗ ಈಸಿ ಇದು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆವಾಗ dy/dx ಆಯ್ತು ಲೆಫ್ಟ್ ಹ್ಯಾಂಡ್. ಸೊ ಇದು 3. ಓಕೆ, 3 ಕಾನ್ಸ್ಟೆಂಟ್ ಹಂಗೆ ಇರ್ತದೆ, ಅದೇನು ಮಾಡಂಗಿಲ್ಲ. ಟ್ಯಾನ್ ಇನ್ವರ್ಸ್ ಎಕ್ಸ್ ಡೆರಿವೇಟಿವ್ ಏನು? 1/1 + x². ಹೌದಾ? ಅಲ್ಲಿಗೆ ಆನ್ಸರ್ 3/1 + x² ಆಗಬೇಕು. ನೋಡಿ ಇದ್ರ ಆನ್ಸರ್ ಇದು. ಈಗ ನಾನು ತಗೊಂಡಿದ್ದೆ ಪ್ರಾಬ್ಲಮ್ ಇದು ನೋಡಿ. ಇದರ ಡೆರಿವೇಟಿವ್ ಇಲ್ಲ, ಆನ್ಸರ್ ನೋಡ್ಬಿಡ್ರಿ. ಇದರ ಡೆರಿವೇಟಿವ್ ಇದು 3/1 + x². ಸರಿನಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ, ಈಗೇನ್ ಮಾಡಿದ್ವಲ್ಲ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತಾರೆ. ಸೊ ಇದನ್ನ ಎಲ್ಲಾ ಕಡೆ ಈ ತರ ನಮಗೇನಾದ್ರು ಒಳಗಡೆ ಈ ತರ ಎಕ್ಸ್ಪ್ರೆಷನ್ಸ್ ಬಂತಂತಂದ್ರೆ ಇದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಹೋಗೋಣ. ಫೈಂಡ್ dy/dx. ನೋಡಿ ಇಂಥದ್ದು ಇನ್ನೊಂದು ಎಕ್ಸ್ಪ್ರೆಷನ್ ಕೊಡ್ತೀನಿ. ಇಫ್ y ಈಕ್ವಲ್ಸ್, ನೋಡಿ ಹೊರಗಡೆ ಕಾಸ್ ಇನ್ವರ್ಸ್ ಇದೆ, ಈಗ ಆಗ್ಲೇ ಟ್ಯಾನ್ ಇನ್ವರ್ಸ್ ಇತ್ತು. ಸೊ 2x ಡಿವೈಡೆಡ್ ಬೈ 1 + x². ಬರದ್ರಾ? ಇಷ್ಟೇ ಬರ್ಕೊಟ್ರಿ. ನೋಡಿ ಈಗ ಆ ಎಕ್ಸ್ಪ್ರೆಷನ್ ನೋಡೋಣ ಏನಿದೆ, ಇನ್ನೊಂದ್ಸರಿ ಬರ್ಕೊಂತೀನಿ. y ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 + x². ನೋಡಿ ಇಲ್ಲೂ ಕೂಡ ಸೇಮ್ ಹಿಂದೆ ಹೇಳಿದ್ನಲ್ಲ, ಸಬ್ಸ್ಟಿಟ್ಯೂಷನ್ ಮೆಥಡ್. ಈಗ ನೀವು ಏನ್ ಹಾಕ್ಬೇಕಾಗಾದ್ರೆ ಎಕ್ಸ್ಗೆ ಅಂತಂದ್ರೆ, ಇಲ್ಲೂ ಕೂಡ ನೀವು ಟ್ಯಾನ್ ಥೀಟಾನೇ ಹಾಕ್ಬೇಕು. ಯಾಕೆ ಬರೀ ಟ್ಯಾನ್ ಥೀಟಾನೇ ಹಾಕ್ಬೇಕು ಅಂದ್ರೆ, ಇಲ್ಲಿ 2 ಎಕ್ಸಾಂಪಲ್ ನಾನು ತಗೊಂಡಿರೋದು ಅಂತವೇ ತಗೊಂಡಿದ್ದೀನಿ. ಕೆಲವಕ್ಕೆ ನೀವು ಕಾಸ್ ಥೀಟಾ ಹಾಕ್ಬೇಕಾಗತ್ತೆ, ಟ್ಯಾನ್ ಥೀಟಾ ಹಾಕ್ಬೇಕಾಗತ್ತೆ. ಟ್ಯಾನ್ ಥೀಟಾ ಹಾಕ್ತಿದೀವಿ ನೋಡಿ, ಟ್ಯಾನ್ ಥೀಟಾ ಹಾಕ್ಬೇಕು. ನೋಡಿ ಫಸ್ಟ್ ಮಾಡೋಣ ಅಂತಾರೆ. ಟ್ಯಾನ್ ಥೀಟಾ ಹಾಕಿದ್ರೆ ಏನ್ ಬರುತ್ತೆ ನೋಡಿ, y ಈಕ್ವಲ್ಸ್ ಕಾಸ್ ಇನ್ವರ್ಸ್. ನೋಡಿ 2x ಇದೆ ಅಂದ್ರೆ 2 ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 + x². x² ಅಂದ್ರೆ ಏನು? ಟ್ಯಾನ್ ಸ್ಕ್ವೇರ್ ಆಗ್ತದೆ, ಟ್ಯಾನ್ ಸ್ಕ್ವೇರ್ ಥೀಟಾ. ಸರಿನಾ? ಇಷ್ಟು ನಮಗೆ ಬರೋದು ಟ್ಯಾನ್ ಥೀಟಾ ಹಾಕಿದ್ರೆ. ಸೊ ಈಗ ಮುಂದಿನ ಸ್ಟೆಪ್ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇರೋದು. ಈಗ ಒಳಗಡೆ ಯಾಕೆ ಹಿಂಗ್ ನಾವು ಟ್ಯಾನ್ ಥೀಟಾ ಹಾಕಿದೀವಿ ಅಂದ್ರೆ, ನೋಡಿ ಒಳಗಡೆ ಇರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಕ್ಕೆ ಸಮಾನ ಆಗುತ್ತೆ? ದಟ್ ಇಸ್ ಎ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ. ಅದು 2 ಟ್ಯಾನ್ ಥೀಟಾ ಬೈ ಒಳಗಡೆ ಇರೋದು 1 + ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಇದೆ. ಹೌದಾ? ಒಳಗಡೆ ಇರೋದು
ಸರಿನಾ? 2 tan θ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ θ. ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ನೋಡಿ ಈಗ 2 tan θ ಬೈ 1 ಪ್ಲಸ್ tan ಸ್ಕ್ವೇರ್ θ ಇದನ್ನ ನಾವು ಲಾಸ್ಟ್ ಇಯರ್ ಫಸ್ಟ್ ಪೀಸ್ ಡಿರೈವ್ ಮಾಡಿದೀವಿ. ಇದು ಏನಕ್ಕೆ ಸಮನಾಗುತ್ತೆ ಅಂದ್ರೆ ಇದು sin 2θ ಸಮನಾಗುತ್ತೆ. ಈ ಫಾರ್ಮುಲಾ sin 2θ ಇದು. ಬರದ್ರಾ? ಬರ್ದಿದ್ದೀರಾ? ಎಸ್ ಸರ್. ಇಲ್ಲ ಐತಲ್ಲ ಇದು 2 tan θ ಬೈ ನೋಡ್ಕೊಳ್ರಿ ನಿಮ್ ಫಾರ್ಮುಲಾಸ್ಗಳಿದಾವೆ ಆಮೇಲೆ ಬೇಕಾದ್ರೆ sin 2θ. ಈಗ ನೋಡ್ರಿ ಈ ಕ್ಯಾನ್ಸಲ್ ಈಗ ಬರಲ್ಲ ಅದು, ಯಾಕಂದ್ರೆ ಇಲ್ಲಿ ಕಾಸ್ ಇನ್ವರ್ಸ್ ಇಲ್ಲಿ ಒಳಗಡೆ ಸೈನ್ ಐತೆ, ನಮ್ಗೆ ಮಾಡಕ್ ಬರಲ್ಲ ಈಗ. ಅದಕ್ಕೆ ಎರಡು ಸೇಮ್ ಇರ್ಬೇಕು. ಅವಾಗ ನಾವ್ ಏನ್ ಮಾಡ್ಬೇಕು, ASTC ರೂಲ್ ಯೂಸ್ ಮಾಡ್ಬೇಕು. ಈಗ ನೋಡಿ ಹೊರಗಡೆ ಕಾಸ್ ಇನ್ವರ್ಸ್ ಇರಲ್ಲ. ಈಗ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಟ್ಯಾನ್ ಇನ್ವರ್ಸ್ ಟ್ಯಾನ್ ಅಂತ ಇತ್ತು, ಇಲ್ಲಿ ಕಾಸ್ ಇನ್ವರ್ಸ್ ಕಾಸ್ ಇರ್ಬೇಕಲ್ವಾ, ಸೈನ್ ಐತೆ. ಅದಕ್ಕೆ ಇದನ್ನ ಕಾಸ್ ಅಂತ ಬರ್ಕೊಳ್ಳೋಣ. ಕಾಸ್ ಆಫ್ ಆ ರೇಷಿಯೋ ಚೇಂಜ್ ಮಾಡುತ್ತೆ ಅಂದ್ರೆ π/2 ಯೂಸ್ ಮಾಡ್ಬೇಕು. 90 ಮೈನಸ್ ಆಂಗಲ್ ಏನು 2θ. ನೋಡಿ ಕರೆಕ್ಟ್ ಆಯ್ತದು. ಬಿಕಾಸ್ ವಿ ಹ್ಯಾವ್ ಸೈನ್ ಇನ್ಸೈಡ್ ಅಂಡ್ ಕಾಸ್ ಇನ್ವರ್ಸ್ ಔಟ್ಸೈಡ್. ಅದಕ್ಕೆ ಈ ತರ ಬರ್ಕೊಳ್ಳಿ. 90 ಮೈನಸ್ θ ಅಂದ್ರೆ ಅದು sin 2θನೇ ಆಗುತ್ತೆ. ಅವಾಗ ನೆಕ್ಸ್ಟ್ ಸ್ಟೆಪ್ y ಇಸ್ ಈಕ್ವಲ್ ಟು ಈ ಕಾಸ್ ಇನ್ವರ್ಸ್ ಕಾಸ್ ದೇ ಆರ್ ಇನ್ವರ್ಸ್ ಟು ಈಚ್ ಅದರ್. ಅವಾಗ ಆಂಗಲ್ ಅಷ್ಟೇ ಬರೆಯೋಣ. π/2 ಮೈನಸ್ ಏನ್ ಬಂತು 2θ. ಕರೆಕ್ಟಾ? ಎಸ್ ಸರ್. π/2 ಮೈನಸ್ 2θ. ನಮ್ θ ಏನಿತ್ತು ಸಬ್ಸ್ಟಿಟ್ಯೂಷನ್ tan θ ತಾನೆ? ಎಸ್. ಸಾರಿ θ ಅಲ್ಲ, ಏನದು x. ಕರೆಕ್ಟಾ? ಎಕ್ಸ್. x ಈಕ್ವಲ್ tan θ ಇತ್ತಲ್ಲ, tan ಇನ್ವರ್ಸ್ ಎಕ್ಸ್. ಅಲ್ಲಿಗೆ θ tan ಇತ್ತು ತಗೊಂಡ್ರೆ ನೀವು tan ಇನ್ವರ್ಸ್ x ಆಯ್ತು. ಕರೆಕ್ಟಾ? ಅಲ್ಲಿಗೆ π/2 ಮೈನಸ್ ಲಾಸ್ಟಿಗೆ ಇದಕ್ಕೆ ಹಾಕ್ಬೇಕು ಇಲ್ಲಿ 2 ಪಕ್ಕ θ ಇದೆ. θ tan ಇನ್ವರ್ಸ್ x ನೋಡ್ಕೊಳ್ರಿ ಕರೆಕ್ಟ್ ಆಗಿ. ಸರಿನಾ? tan ಇನ್ವರ್ಸ್ x θ ಬದಲು ನಾನು ಏನ್ ಬರ್ದಿದ್ದೀನಿ tan ಇನ್ವರ್ಸ್ x. ನೋಡಿ ಈಗ ಡಿಫ್ರೆನ್ಶಿಯೇಟ್ ಮಾಡಿ. ಈಗ ನೀವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. dy/dx ಬರ್ತತಾ ಲೆಫ್ಟ್ ಹ್ಯಾಂಡ್ ಸೈಡ್ dy/dx. ಈಗ π/2 ಡೆರಿವೇಟಿವ್ π/2 ಏನು 0. ಸರಿನಾ? ಕಾನ್ಸ್ಟೆಂಟ್ ಅಲ್ಲ ಅದು 0. ಮೈನಸ್ 2 ಹಾಗೆ ಬರೆಯೋಣ. ಡೆರಿವೇಟಿವ್ ಆಫ್ tan ಇನ್ವರ್ಸ್ x ಏನು 1/1 ಪ್ಲಸ್ x. ಇದು ನಮ್ಮ ಫೈನಲ್ ಆನ್ಸರ್ ಆಗಿದೆ. ನೋಡಿ ಇದು ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡ್ ಗೆ ಒಂದು ಒಳ್ಳೆ ಉದಾಹರಣೆ. ನೀವೇನೀಗ ಮಾಡಿದ್ರಲ್ಲ ಅದು. ಸೊ ಇಫ್ ಯು ನೋ ದ ಫಾರ್ಮುಲಾಸ್, ನೀವೆಲ್ಲ ಪ್ರಾಬ್ಲಮ್ಸ್ ಅನ್ನು ಕೂಡ ನೀವೇ ಮಾಡಬಹುದು. ಬಟ್ ಸ್ವಲ್ಪ ಫಾರ್ಮುಲಾಸ್ ಕಡೆ ಗಮನ ಇರುತ್ತೆ. ನೆಕ್ಸ್ಟ್ ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲ, ಇನ್ನೊಂದು ನೋಡೋಣ. ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೇ ತರನೇ ಬರ್ಕೊಳ್ಳಿ. ಓಕೆ, ಇಲ್ಲೇ ಇದೆ. ಫೈಂಡ್ dy/dx y ಈಕ್ವಲ್ಸ್ sin ಇನ್ವರ್ಸ್ 1 ಮೈನಸ್ x ಸ್ಕ್ವೇರ್ ಬೈ 1 ಪ್ಲಸ್ x ಸ್ಕ್ವೇರ್. ಆಯ್ತಾ? ಸೈನ್ ಇನ್ವರ್ಸ್ ಒಳಗಡೆ 1 ಮೈನಸ್ x ಸ್ಕ್ವೇರ್ ಬೈ 1 ಪ್ಲಸ್ x ಸ್ಕ್ವೇರ್ ಬಂತು. ಇದು ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡ್. ಮತ್ತೆ ನೀವು ಅದನ್ನ ಡೈರೆಕ್ಟ್ ಹಂಗೆ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂತ ಮಾಡಬಾರ್ದು. ಸೈನ್ ಇನ್ವರ್ಸ್ ಆಫ್ ಏನಂತ ಇದೆ ಅದು ಮೈನಸ್ x ಸ್ಕ್ವೇರ್ ಬೈ ಮೈನಸ್ 1 ಪ್ಲಸ್ x ಸ್ಕ್ವೇರ್. ಓಕೆ, ನೋಡಿ ನಾ ಇವಾಗ ಡಿಸ್ಕಸ್ ಮಾಡ್ತಾರೆ ಎಲ್ಲ ಪ್ರಾಬ್ಲಮ್ಸ್ ನೆನ್ಪಿಟ್ಕೊಳ್ರಿ. ಅಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲ ಸಬ್ಸ್ಟಿಟ್ಯೂಷನ್ tan θನೇ, ಕನ್ಫ್ಯೂಸ್ ಆಗ್ಬಾರ್ದು ಅಂತ ಅವ್ನು ಒಂದ್ ಕಡೆ ತಗೊಂಡಿದ್ದೀನಿ. ಎಲ್ಲವಕ್ಕೂ tan θನೇ. ಪುಟ್ x is equal to tan θ. ಇಲ್ಲೇ ನೋಡ್ರಿ, ನೀವು tan θ ಹಾಕ್ಬಿಟ್ರೆ ನೀವು ಇಲ್ಲೇ ಬರ್ಕೊಂಡ್ಬಿಡ್ಬೋದು. tan ಇನ್ವರ್ಸ್ x is equal to θ ಅಂತ ಇಲ್ಲೇ ಬರ್ಕೊಂಡ್ಬಿಡಿ. ನಾನು ಅಲ್ಲಿ ಟೈಪ್ ಮಾಡಿದ್ನಲ್ಲ ಅದೇ. ಈಗ ಪ್ರಾಬ್ಲಮ್ ಏನಾಯ್ತು ನಮ್ದು, y is equal to ನೋಡ್ರಿ ಏನಾಯ್ತು ನೋಡೋಣ. ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಏನಂತ ಐತದು x ಸ್ಕ್ವೇರ್ ಅಂದ್ರೆ tan ಸ್ಕ್ವೇರ್. ಓಕೆ, θ ಅಲ್ವಾ? θ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ θ. ನೋಡಿ ಈಗ cos 2x ಈಗ ನೋಡಿ ಆಗುತ್ತೆ. ಮತ್ತೆ ಫಾರ್ಮುಲಾ ಕೊಡ್ತೀನಿ. ಕರೆಕ್ಟ್. cos 2θ ಹೊರಗಡೆ ಇರ್ತಕ್ಕಂಥದ್ದು. x ಅಲ್ಲ, ಇಲ್ಲಿ θ ಯೂಸ್ ಮಾಡಿದ್ವಿ. ಓಕೆ, cos 2θ ಮಲ್ಟಿಪಲ್ ಆಂಗಲ್ ಫಾರ್ಮುಲಾದಲ್ಲಿ ಇದು ಕೂಡ ಒಂದು ಎಕ್ಸ್ಪ್ರೆಷನ್ ಇದು. 1 ಮೈನಸ್ tan ಸ್ಕ್ವೇರ್ ಬೈ 1 ಪ್ಲಸ್ tan ಸ್ಕ್ವೇರ್. ನೋಡಿ ಹೋದ್ಸರಿ ನಾವೆಲ್ಲಾನು ಕೂಡ ಇಂಪಾರ್ಟೆಂಟ್ ಅಂತ ಡಿರೈವ್ ಮಾಡಿದೀವಿ. ಸೈನ್ ಇನ್ವರ್ಸ್ ಆಫ್ cos 2θ ಅಂತ ಬರುತ್ತೆ. ಇನ್ನೊಂದ್ಸರಿ ಬರೀತೀನಿ.
sin ಇನ್ವರ್ಸ್ ಆಫ್ ಏನ್ ಬಂತು cos 2 cos theta 2 theta. ನೋಡಿ ಈಗ ಮತ್ತೆ ಇದನ್ನ ಕಾಸ್ ನ ಸೈನ್ ಅಂತ ಬರ್ಕೊಳ್ರಿ, ಯಾಕಂದ್ರೆ ಹೊರಗಡೆ ಸೈನ್ ಇನ್ವರ್ಸ್ ಇದೆ. ಸೊ ಸೈನ್ ಆಫ್ ಮತ್ತೆ ಏನಂತ ಬರೀಬಹುದು 90 ಮೈನಸ್ ಥೀಟಾ. ಓಕೆನಾ, 5/2 ಮೈನಸ್ ಥೀಟಾ Yes, sir. ಅಂದ್ರೆ 5/2 ಮೈನಸ್ 2 ಥೀಟಾ ಬಂತು. ಈಗ ನಮಗೆ y ಇಸ್ ಈಕ್ವಲ್ ಟು ನೋಡಿ ಆಂಗಲ್ ಬರೀಬಹುದು ಈಗ 5/2 ಮೈನಸ್ 2 ಥೀಟಾ. Minus 2 theta. ಸೊ ಈಗ ಫಸ್ಟ್ ಗೆ ಹೋದ್ರೆ ನೋಡಿ ಥೀಟಾ ನೀವು ಆಲ್ರೆಡಿ ಮಾಡ್ಬಿಟ್ಟಿದಿರಲ್ಲ, ಟ್ಯಾನ್ ಇನ್ವರ್ಸ್ ಎಕ್ಸ್ ಅಲ್ವಾ ಅದು ಥೀಟಾ ಅಂದ್ರೆ. ಹಾಗಾದ್ರೆ ನಮ್ಗೆ ಏನಾಗಬೇಕು, ಅದು y ಇಸ್ ಈಕ್ವಲ್ ಟು 5/2 ಮೈನಸ್ 2 ಥೀಟಾ ಅಲ್ವಾ ಇದ್ದಿದ್ದು, 2 ಟ್ಯಾನ್ ಇನ್ವರ್ಸ್ ಎಕ್ಸ್. ಓಕೆನಾ, ಈಗ ನೀವು ನೋಡಿ ಇಲ್ಲಿ ಮಾಡ್ತೀವಿ ನೋಡಿ ಡಿಫ್ರೆನ್ಸ್, ಅದೆಲ್ಲೂ ಮಾಡಲ್ಲ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅವಾಗ dy by dx ಇಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ 0 ಮೈನಸ್ 2 ಹಂಗೆ ಇರಲಿ, ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನು 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸರಿನಾ? Yes, sir. ಸರಿ ಆಯ್ತಾ? ಓಕೆನಾ? Yes, sir. ಸ್ವಲ್ಪ ಇಲ್ಲಿ ನೋಡ್ಕೋಬೇಕು ನೀವು 2019 ಕ್ವಶನ್ ಪೇಪರ್ ಅಲ್ಲಿ ಈ ತರ ಪ್ರಶ್ನೆ ಯಾವ ಕೇಳಿಲ್ಲ, ಹಿಂದೆ ಯಾವ ಬೇರೆ ಬೇರೆ ಪೇಪರ್ ಅಲ್ಲಿ ಇದಾವೆ, ನಿಮ್ ರೆಫರೆನ್ಸ್ಗೆ ಹೇಳಿದ್ದೀನಿ ನಾನು. ಸ್ವಲ್ಪ ನಿಮಗೆ ಟೈಮ್ ಇರ್ತತೆ ನೋಡ್ಕೊಡ್ರಿ. ಓಕೆ, 7 ಜನ ಇದೀರಿ, ಬರ್ಕೊಂಡ್ರ ಎಲ್ಲ? Yes, sir. Yes, sir. ಎಷ್ಟು ಪ್ರಾಬ್ಲಮ್ ಅದ ನೋಡ್ರಿ. Examples 3 ಆದವು ಸರ್, ಅದಕ್ಕಿಂತ ಮುಂಚೆ 7 ಆಗಿದ್ವು. ಎಕ್ಸಾಂಪಲ್ಸ್ ಎಲ್ಲ ಓದ್ರಿ. Find dy by dx if y is equal to tan inverse 3x minus x cube divided by 1 minus 3x square. ಹಾ, Second one, sir. Find dy by dx if y is equal to cos inverse 2x of 2x by 1 plus x square. ತಡಿ ಎರಡಾದ್ವಾ, ತಡೀರಿ ಒಂದ್ ನಿಮಿಷ. ಈಗ ನೋಡಿ ಸ್ವಲ್ಪ ಸ್ಕ್ರೀನ್ ಮೇಲೆ ನೋಡ್ರಿ, ಸ್ವಲ್ಪ ನೋಡ್ತಾ ಇದ್ದೀರಾ? Yes, sir. ಕಾಣಿಸ್ತಾ ಇದೆಯಾ? Yes, sir. ನೋಡಿ ಈಗ ಇಲ್ಲಿ ಇದು 2020 ಓದೋಷ್ಟಿದ್ದು ಕ್ವಶನ್ ಪೇಪರ್. ಜಸ್ಟ್ ಹಂಗೆ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ನೋಟ್ಬುಕ್ ಹೊರಗಡೆ ಇಟ್ಕೊಳ್ರಿ. ಪೇಪರ್ಸ್ ಅನ್ನ ಇದು ಕ್ವಶನ್ಸ್ ಅನ್ನ ಬೇಕಾದ್ರೆ ಹಂಗೆ ಬರ್ಕೊಂತ ಹೋಗ್ರಿ. ನಾನು ಹೇಳ್ತೀನಿ ನೋಡಿ ಕ್ವಶನ್ಸ್. ಕಾಣಿಸ್ತಾ ಇದೆಯಾ? Yes, sir. ಕಾಣಿಸ್ತಾ ಇದೆಯಲ್ಲ? ನೋಡಿ ಆನ್ಸರ್ ಹಂಗೆ ಹೇಳ್ಕೊಂತ ಹೋಗ್ಬಿಡೋಣ. ನೀವು ನೋಡ್ರಿ ಕ್ವಶನ್ ಬರ್ಕೊಡ್ರಿ, ಫಸ್ಟ್ ಆನ್ಸರ್ ನೋಡೋಣ ಆಮೇಲೆ. ಫಸ್ಟ್ ರೈಟ್ ದ ಕ್ವಶನ್. ನೋಡಿ ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಲೆಟ್ ಸ್ಟಾರ್ ಬಿ ದ ಬೈನರಿ ಆಪರೇಷನ್ ಆನ್ n given by a star b is equal to LCM of a and b. Find 5 star 7. ಆನ್ಸರ್ ಹೇಳಕ್ ಹೋಗ್ಬಿಡ್ರಿ, ಜಸ್ಟ್ ರೈಟ್ ದ ಕ್ವಶನ್, ಆಮೇಲೆ ಇನ್ನೊಂದ್ಸರಿ ಇಲ್ಲಿ ಬರೋಣ. ಹೌದ್ರಾ? ಇದು ಮಾರ್ಚ್ 2020 ಆನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ ಈಗ ನಾನು ಹೇಳ್ತಿರೋದು. ಅರ್ಥ ಆಯ್ತಾ? ಬರ್ಕೊಂಡ್ರಾ? Yes, sir. ಫಾಸ್ಟ್ ಬರ್ಕೋಬೇಕು. ಫಸ್ಟ್ ಕ್ವಶನ್ ಆಯ್ತು ನೋಡಿ. ಸೆಕೆಂಡ್ ಕ್ವಶನ್ ಆನ್ಸರ್ ಬರಿಬೇಡ್ರಿ, ಆಮೇಲೆ ಆನ್ಸರ್ ನೋಡೋಣ. ರೈಟ್ ದ ರೇಂಜ್ ಆಫ್ ದ ಫಂಕ್ಷನ್ y ಈಕ್ವಲ್ಸ್, ನೋಡಿ ಇಲ್ಲಿ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತಿದೆ. ಓಕೆನಾ? ಪಾರ್ಟ್ ಎ ಇದು. ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. Yes, sir. ಕಾಣಿಸ್ತಾ ಇತ್ತಲ್ವಾ? ನೋಡಿ ಪಾರ್ಟ್ ಎ ಅಂತಿದೆ. ನಾನು ಝೂಮ್ ಮಾಡಿದೀನಿ. ಓಕೆ, ಥರ್ಡ್ ಕ್ವಶನ್ ಓದ್ರಿ. ಮೂರನೇ ಕ್ವಶನ್. If a matrix has 5 elements, what are the possible orders it can have? ಬರ್ಕೊಡ್ರಿ. ನೆಕ್ಸ್ಟ್ 1 3 4 5 5 ಕ್ವಶನ್ ವರೆಗೆ ಮಾತ್ರ ಬರ್ಕೋಬೇಕು. ನಿಮ್ಗೆ ಆಗಿರೋದು ಇಷ್ಟೇ ಈಗ. ಈ 5ವರೆಗೆ ಬರ್ಕೊಳ್ರಿ. ಅರ್ಥ ಆಗ್ತಿದೆ ಹೇಳೋದು? ಮಾರ್ಕ್ ಮಾಡ್ತೀನಿ ನೋಡಿ. 5ನೇ ಕ್ವಶನ್ ವರೆಗೆ ಅಷ್ಟೇ. ಮೇಲ್ಗಡೆ ಹೆಡ್ಡಿಂಗ್ ಬರ್ಕೊಂಡು ಬರ್ಕೊಡ್ರಿ, ಆಮೇಲೆ ಬೇಕಾದ್ರೆ ನೀವು ಇನ್ನೊಂದ್ಸರಿ ಸಪ್ರೇಟ್ ಮಾಡ್ರಿ.
ಬರ್ಕೊಂಡ್ರ 5 1 ಮಾರ್ಕ್ಸ್ ಇದು. ಓಕೆನಾ? 5ಕ್ಕೆ ಎಂಡ್ ಆಗ್ಬೇಕು ಇಲ್ಲಿ. ಸೊ 4ನೇ ನೋಡಿ ಡಿಟರ್ಮಿನೆಂಟ್ ಇದೆ. ಆಮೇಲೆ 5ನೇದು y ಈಕ್ವಲ್ಸ್ tan ಇನ್ವರ್ಸ್ x ಇಫ್ y ಈಕ್ವಲ್ tan ಇನ್ವರ್ಸ್ ಫೈಂಡ್ dy by dx. ಇದಕ್ಕೆ ಆನ್ಸರ್ ನಾ ಇಲ್ಲೇ ಮಾಡ್ಬಿಡೋಣ. ಸೈಡಿಗೆ ಜಾಗ ಇದೆ ನನಗೆ 1 ಮಾರ್ಕ್ಸ್ ಇಂದಲ್ಲ. ಓಕೆ, ಐ ವಿಲ್ ಟ್ರೈ ಹಿಯರ್. 5 ಬರ್ಕೊಂಡ್ರಾ? Yes, sir. Yes, sir. ಓಕೆ, ಫಸ್ಟ್ ಕ್ವಶನ್ ಓದ್ರಿ ಇನ್ನೊಂದ್ಸರಿ. ಈಗ ಫಸ್ಟ್ ಕ್ವಶನ್ ಬರೋಣ. ಆನ್ಸರ್ ಬರೋಣ ಈಗ. Let's. ತಡೀರಿ, ಬರ್ಕೊಂಡಿದ್ದೀರಲ್ವಾ? Yes, sir. Yes, sir. ನೋಡಿ ಈಗ A ಸ್ಟಾರ್ B ಏನು ಕೊಟ್ಟಿದ್ದಾರೆ? LCM ಆಫ್ A ಅಂಡ್ B ಹೌದಾ ಕೊಟ್ಟಿರೋದು? Yes, sir. ಹಾಗಾದ್ರೆ 5 ಸ್ಟಾರ್ 7 ಅಂತ ಕೇಳಿದಾರೆ ಅವ್ರಿಗೆ. ಹಂಗಂದ್ರೆ ನಾನು ಏನ್ ಮಾಡ್ಬೇಕು ಅದನ್ನ? LCM ಆಫ್ 5 and 7. ಸೊ LCM ಆಫ್ 5 and 7 ಮತ್ತೆ 5ಕ್ಕೆ 7ಕ್ಕೆ ನಾನು LCM ತಗೊಂಡ್ರೆ ನನಗೆ ಆನ್ಸರ್ ಏನ್ ಬರುತ್ತೆ? 35 ಬರುತ್ತೆ. ಹೌದಾ? 35. Yes, sir. 35 ಇದು ನ್ಯಾಚುರಲ್ ನಂಬರ್. ಇದು 35 ಬಿಲಾಂಗ್ಸ್ ಟು n. Yes, sir. ಓಕೆ, ಇಷ್ಟೇ ಆನ್ಸರ್. ಫಸ್ಟ್ ಕ್ವಶನ್ ಇದು ಓವರ್. ಈಗ ಸೆಕೆಂಡ್ ಕ್ವಶನ್ ನೋಡೋಣ. ರೇಂಜ್ ಆಫ್ ದ ಫಂಕ್ಷನ್ y ಈಕ್ವಲ್ಸ್ ಸೀಕೆಂಟ್ ಇನ್ವರ್ಸ್. ಕ್ವಶನ್ ಅರ್ಥ ಮಾಡ್ಕೊಳ್ರಿ. ನಾನು ಮೊದಲೇ ನಿಮ್ಗೆ ಹೇಳಿದ್ದೆ, ಡೊಮೇನ್ ಕೇಳ್ತಾರೆ ಇಲ್ಲ ರೇಂಜ್ ಕೇಳ್ತಾರೆ, ಯಾವ್ದಾರು ಒಂದ್ ಅಂತ ಹೇಳಿದ್ದೆ. ಈಗ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅನ್ನೋ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಥವಾ ರೇಂಜ್ ಕೇಳಿದ್ದಾರೆ. ಸೊ ನಾವು ಬರ್ದು ಬಿಡ್ಬೇಕು ಅಷ್ಟೇ, ಎಷ್ಟು ಎಕ್ಸ್ಪೆಕ್ಟೆಡ್ ಇದೆಯೋ ಅಷ್ಟೇ ಬರೀಬೇಕು. ಸೊ ಅದ್ರದ್ದು ಏನು ರೇಂಜ್ 0 ಅಂದ್ರೆ to 180. 0 to 180. 0 to 5 ಮೈನಸ್ ಒಂದು ಎಲಿಮೆಂಟ್ 5/2. 5/2. ಇಷ್ಟು ಬರೆದ್ರೆ ಆಯ್ತು. ಸೊ ದಿಸ್ ವಿಲ್ ಬಿ ದ ರೇಂಜ್ ಆಫ್ ದ secant inverse. ರೇಂಜ್ ಆಫ್ ದ ಫಂಕ್ಷನ್ secant inverse. ಆಯ್ತಾ? ನೆಕ್ಸ್ಟ್, if a matrix has, third question ಬರೋಣ. if a matrix has 5 elements, what are the possible orders it can have? ಹಾಗಾದ್ರೆ ಆರ್ಡರ್ ಏನೇನ್ ಇರ್ಬೋದು ಮ್ಯಾಟ್ರಿಕ್ಸ್ ಇಂದು? 5 ಎಲಿಮೆಂಟ್ಸ್ ಇದ್ರೆ ಅಂದ್ರೆ 5 x 1 ಇರ್ಬೋದಾ? ಇಲ್ಲ ಇನ್ನೊಂದ್ ಏನಿರ್ಬೋದು? 1 x 5 ಇರ್ಬೋದು. ಕರೆಕ್ಟ್ ಅಲ್ಲ? 1 x 5. Yes, sir. ಆಪ್ಷನ್ ಅವಾಗ ಇದೊಂದ್ಲೆ 5 ಎಲಿಮೆಂಟ್ಸ್. 1 x 5 ಅಂದ್ರೂ 5 ಎಲಿಮೆಂಟ್ಸ್ ಮುಗೀತು. ಅಷ್ಟು ಬರ್ದ್ರೆ ಆಯ್ತು. ನೆಕ್ಸ್ಟ್ ಡಿಟರ್ಮಿನೆಂಟ್ ಇದೆ. ಸೊ ನೋಡೋಣ ಡಿಟರ್ಮಿನೆಂಟ್. x to 18x ಅಂತ ಇದೆ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ರೈಟ್ ಹ್ಯಾಂಡ್ ಸೈಡ್ 6 to 18 6. Yes, sir. ಸೊ ಇದು ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. ನೋಡಿ ಈಗ ಮಲ್ಟಿಪ್ಲೈ ಮಾಡಿ. x into x x square minus 36 to 36 minus 36. 36 minus 36 0 ಆಯ್ತು. ಸೊ ಅಲ್ಲಿಗೆ x square is equal to 36 ಆಯ್ತು. ಸೊ x is equal to plus or minus root 36. ಸೊ 36 ಸ್ಕ್ವೇರ್ ರೂಟ್ ಎಷ್ಟು? 6. ಇಷ್ಟು ಬರ್ಬೇಕು ಆನ್ಸರ್. X is equal to plus or minus 6. ಓಕೆ, ಇದು ನಾಲ್ಕನೇ ಕ್ವಶನ್. ನೆಕ್ಸ್ಟ್ ನೋಡಿ ಇನ್ನೊಂದು ಕ್ವಶನ್ ಬರೀ ಇಲ್ಲ. 5ನೇ ಕ್ವಶನ್ ಏನಂತ ಕೊಟ್ಟಿದ್ದಾರೆ? y ಈಕ್ವಲ್ಸ್ ಇಫ್ y ಈಕ್ವಲ್ಸ್ tan root x find dy by dx ಅಲ್ವಾ? ಓಕೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? dy by dx ಅಲ್ವಾ? ಸೊ tan x ಇನ್ ಡೆರಿವೇಟಿವ್ secant ಸ್ಕ್ವೇರ್ x. secant ಸ್ಕ್ವೇರ್ x ಅಂದ್ರೆ secant ಸ್ಕ್ವೇರ್ ರೂಟ್ x ಇಂಟು ಚೈನ್ ರೂಲ್ ಪ್ರಕಾರ ಅದರ ರೂಟ್ x ಇನ್ ಡೆರಿವೇಟಿವ್ ಏನು? 1/2 ರೂಟ್ x. ನಮ್ಮ ಆನ್ಸರ್ ಏನಾಯ್ತು ನೋಡಿ? ಫೈನಲ್ ಆನ್ಸರ್ Secant square root x. Secant square root x into 1/2 root x. ಅಂದ್ರೆ ಅದು secant inverse x by 2 root x ಅಂತಾನು ಬರ್ಕೋಬಹುದು. ಇದು 1 ಮಾರ್ಕ್ ಇಂದು ನಾನು ಹೆಂಗ್ ಬರಿತಾ ಇದೀನಿ ನೋಡ್ರಿ. ಅಷ್ಟು ಮಾಡಿದ್ರೆ ಸಾಕು. ನಾನು ಹೆಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇಕಾಗಿರೋದು. ಇಷ್ಟು ಈ ಪೇಪರ್. ಇದು ಅದು ಬೇರೆ, ಅದು 2019 ನಾನು ಹೇಳಿದ್ದು. ಓಕೆನಾ? Yes, sir. ಓಕೆ ನೋಡಿ, ಪಾರ್ಟ್ ಬಿ ಬರ್ಕೊಳ್ಳಿ. ಪಾರ್ಟ್ ಬಿ ಬಂತು ನೋಡ್ರಿ. ನಾನು ಹೇಳೋ ಕ್ವಶನ್ಸ್ ಅಷ್ಟೇ ಬರ್ಕೊಡ್ರಿ, ಎಲ್ಲವೂ ಬರ್ಕೊಬೇಡ್ರಿ. ನಾನು ಹೇಳ್ತೀನಿ, ಮಾರ್ಕ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನಂಬರ್ ನೀವು 1 2 3 ಅಂತ ಕೊಡಿಲ್ಲ, ಇದ್ರಾಗಿರೋ ನಂಬರ್ ಕೊಟ್ಕೊಂಡ್ರು ಇಲ್ಲ ಕ್ವಶನ್ ಬರ್ಕೊಂಡ್ಬಿಡ್ರಿ. ನಂಬರ್ ಮ್ಯಾಟರ್ ಆಗಲ್ಲ. ನೋಡಿ, ಪ್ರೂವ್ ದಟ್. ಕ್ವಶನ್ ಓದ್ರಿ.
Prove that cot inverse of minus x is equal to pi minus cot inverse x for all x belongs to R. Real ಕಾಣಿಸ್ತೈತಲ್ವಾ? numbers. Yes, sir. ಕಾಣಿಸ್ತಾ ಇದೆಯಲ್ಲ ಕ್ವಶನ್ಸ್? ಹಾ ನೋಡಿ, ನೀವು ನಾನು ಮಾರ್ಕ್ ಹಾಕ್ತೀನಲ್ಲ ಅಷ್ಟೇ ಬರ್ಕೊಡ್ರಿ, ಅವಷ್ಟೇ ಕ್ವಶನ್ ಬರ್ಕೊಡ್ರಿ. ಡೋಂಟ್ ವರಿ ಅಬೌಟ್ ದ ಆನ್ಸರ್ಸ್ ನೀವು ನಾನು ಕೇಳಿದಾಗಷ್ಟೇ ಹೇಳ್ರಿ. ಟಿಕ್ ಮಾರ್ಕ್ ಹಾಕಿದೆ ನೋಡ್ರಿ. ಓಕೆನಾ? 12th 13th 14th 15th ಇದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ದಿಸ್ ಇಸ್ ಪಾರ್ಟ್ ಬಿ ಕ್ಯಾರಿಂಗ್ 2 marks. ಆಯ್ತಾ? ಬರ್ಕಂಡ್ರಾ? ನೋಡಿ, ಈಗ ಅಬ್ಸರ್ವ್ ಮಾಡಿ. ಬರ್ಕೊಂಡಿದ್ರಾ? 15th ಬರ್ಕೊಂಡ್ರಾ? 16th ಒಂದಿದೆ ನೋಡ್ರಿ ಇಲ್ಲಿ. ಯು ಕ್ಯಾನ್ ರೈಟ್ 16th ಒನ್ ಆಲ್ಸೋ. ಇದೆಷ್ಟು ನೀವು ಬರ್ಕೋಬೇಕು. 16th ಹೋದ್ರೆ ಏನಿದೆ? 16th ಕ್ವಶನ್ ಓದ್ರಿ.